ಕೋರುವೆವು, ಶುಭದ ಸ್ವಾಗತ ಬಯಸುವೆವು. ತುಂಬಿ ಹೃದಯದ ಸ್ವಾಗತ ಗೈವೆವು ಮಾನ್ಯರೇ ನಿಮಗೆಲ್ಲ. ಮಕ್ಕಳ ದಿನಾಚರಣೆಗೆ ಬಂದಿಹ ನಿಮಗೆಲ್ಲ. ಸ್ವಾಗತ ಕೋರುವೆವು, ಶುಭದ ಸ್ವಾಗತ ಬಯಸುವೆವು. ಸ್ವಾಗತ ಕೋರುವೆವು, ಶುಭದ ಸ್ವಾಗತ ಬಯಸುವೆವು. ಈಗ ನಮ್ಮ 10ನೇ ತರಗತಿಯ ವಿದ್ಯಾರ್ಥಿನಿ 9ನೇ ತರಗತಿಯ ವಿದ್ಯಾರ್ಥಿನಿ ವಿದ್ಯಾಶ್ರೀ ಬದ್ದಿ ತನ್ನ ಅನಿಶ್ಚಿತೀಕರಣ ಹೇಳಲಿಕ್ಕೆ ನೀವು ಬರ್ಬೇಕಂತ ಹೇಳಿ ಕೇಳ್ಕೊಳ್ತೀನಿ. ಈ ಸಭೆಯಲ್ಲಿ ಎಲ್ಲರಿಗೂ ನನ್ನ ನಮಸ್ಕಾರ. ಇಂದು ನಾವು ಮಕ್ಕಳ ದಿನಾಚರಣೆಯನ್ನು ಆಚರಿಸಲು ಇಲ್ಲಿ ಸೇರಿದ್ದೇವೆ. ಪ್ರತಿ ವರ್ಷ ನವೆಂಬರ್ 14ರಂದು ನಾವು ಮಕ್ಕಳ ದಿನಾಚರಣೆಯನ್ನು ತುಂಬಾ ಪ್ರೀತಿಸುವ ಪಂಡಿತ್ ಜವಾಹರ್ಲಾಲ್ ನೆಹರು ಅವರ ಜನ್ಮದಿನವನ್ನು ಆಚರಿಸುತ್ತೇವೆ. ಮಕ್ಕಳು ರಾಷ್ಟ್ರದ ಭವಿಷ್ಯ ಎಂದು ಅವರು ನಂಬಿದ್ದರು ಮತ್ತು ಅವರನ್ನು ಉದ್ಯಾನವನದ ಹೂಗಳು ಎಂದು ಬಣ್ಣಿಸಿದ್ದರು. ಸಮಾಜದಲ್ಲಿ ತಮ್ಮ ಮಹತ್ವವನ್ನು ನೆನಪಿಸುವ ಮಕ್ಕಳ ದಿನಾಚರಣೆಯನ್ನು ವಿಶೇಷ ದಿನ. ಈ ದಿನ ನಾವು ಆಟಗಳು ಚಟುವಟಿಕೆಗಳನ್ನು ಆನಂದಿಸುತ್ತೇವೆ ಮತ್ತು ನಮ್ಮ ಸ್ನೇಹಿತರು ಮತ್ತು ಶಿಕ್ಷಕರೊಂದಿಗೆ ಸಂತೋಷದ ಕ್ಷಣಗಳನ್ನು ಕಳೆಯುತ್ತೇವೆ. ಚಾಚಾ ನೆಹರು ಅವರಿಗೆ ಮಕ್ಕಳೆಂದರೆ ಜೀವ, ಮಕ್ಕಳೆಂದರೆ ಹೂಗಳಂತೆ ಎಂದು ನೆಹರು ಅವರು ಭಾವಿಸುತ್ತಿದ್ದರು. ತಮ್ಮ ಜನ್ಮದಿನವನ್ನು ಜನತೆ ಉತ್ಸುಕತೆಯಿಂದ ಆಚರಿಸಬೇಕೆಂದಾಗ ನೆಹರು ಅವರು ತಮ್ಮ ವ್ಯಕ್ತಿ ಪೂಜೆಗಿಂತ ಭಾರತದ ನಾಡಿನ ನಾಗರಿಕರಾದ ಚಿಕ್ಕ ಮಕ್ಕಳ ಹಬ್ಬವನ್ನು ಆಚರಿಸಲು ಕೇಳಿಕೊಂಡರು. ಇಷ್ಟು ನನ್ನ ಭಾಷಣವನ್ನು ಮುಗಿಸುತ್ತೇನೆ. ವಿದ್ಯಾರ್ಥಿನಿಗೆ ಧನ್ಯವಾದ. ಈಗ ಕವಿತಾ ತಿಗಡಿ ರೀತಿಯಿಂದ ಒಂದೆರಡು ಮಾತು. ವೇದಿಕೆಯ ಮೇಲೆ ಆಸೀನರಾಗಿರುವ ಗಣ್ಯರೇ, ಶಿಕ್ಷಕರೇ, ಸ್ನೇಹಿತರೆ ಹಾಗೂ ಈ ಸಭೆಯಲ್ಲಿರುವ ಪ್ರತಿಯೊಬ್ಬರಿಗೂ ಮಕ್ಕಳ ದಿನಾಚರಣೆ ಹಾಗೂ ನೆಹರು ಅವರ ಜನ್ಮದಿನದ ಶುಭಾಶಯಗಳು. ಸ್ವತಂತ್ರ ಚಳುವಳಿಯ ಮೊದಲ ನಾಯಕ, ಭಾರತದ ಪ್ರಥಮ ಪ್ರಧಾನಮಂತ್ರಿ, ಭಾರತ ರತ್ನ ಪಂಡಿತ್ ಜವಾಹರ್ಲಾಲ್ ನೆಹರು ಅವರ 135ನೇ ಜನ್ಮದಿನವನ್ನು ಭಾರತದಲ್ಲಿ ಮಕ್ಕಳ ದಿನಾಚರಣೆ ಎಂದು ಆಚರಿಸಲಾಗುತ್ತದೆ. ಮೋತಿಲಾಲ್ ನೆಹರು ಮತ್ತು ಸ್ವರೂಪರಾಣಿ ಅವರ ಪುತ್ರರಾಗಿ ಜವಾಹರ್ಲಾಲ್ ನೆಹರು ಅವರು ನವೆಂಬರ್ 14, 1889ರಲ್ಲಿ ಅಲಹಾಬಾದ್ನಲ್ಲಿ ಜನಿಸಿದರು. ಮಕ್ಕಳು ಪ್ರೀತಿಯಿಂದ ನೆಹರು ಅವರನ್ನು ಚಾಚಾ ನೆಹರು ಎಂದು ಕರೆಯುತ್ತಿದ್ದರು. ಮಕ್ಕಳ ನೆಚ್ಚಿನ ಚಾಚಾ ಜವಾಹರ್ಲಾಲ್ ನೆಹರು ಅವರು ಟುಮಾರೋ ಈಸ್ ಯುವರ್ಸ್ ಎಂದು ಮಕ್ಕಳಿಗೆ ಯಾವಾಗಲೂ ಹೇಳುತ್ತಿದ್ದರು. ಇದರ ಅರ್ಥ ನಾಳೆ ನಿಮ್ಮದು ಎಂದು ಜವಾಹರ್ಲಾಲ್ ನೆಹರು ಅವರು ಹೇಳುತ್ತಾರೆ. ಇವರ ಜನ್ಮದಿನವನ್ನು ಮಕ್ಕಳ ದಿನಾಚರಣೆ ಎಂದು ಆಚರಿಸಲು ನಮಗೆ ಹೆಮ್ಮೆ ಇದೆ. ಅವರಿಗೆ ಮಕ್ಕಳ ಮೇಲೆ ಇದ್ದ ಪ್ರೀತಿ ವ್ಯಾಮೋಹ ಅಪಾರವಾದದ್ದು ಎಂದು ಹೇಳುತ್ತಾ ನನ್ನ ಭಾಷಣ ಮುಗಿಸುತ್ತೇನೆ. ಜವಾಹರ್ಲಾಲ್ ನೆಹರು ಅವರ ಹುಟ್ಟಿನ ಕುರಿತಾಗಿ ತನ್ನ ಮಾತಲ್ಲಿ ವ್ಯಕ್ತಪಡಿಸಿದ ವಿದ್ಯಾರ್ಥಿನಿಗೆ ಧನ್ಯವಾದಗಳು. ನೋಡೋಣ, ಬಾಯ್ಸ್ಗಳಲ್ಲಿ ಕೇಳ್ತೀನಿ, ಅವಳು ಭಾಷಣ ಮಾಡಿದ್ರು. ನಾವು ಕಾರ್ಯಕ್ರಮ ಎದಕ್ಕೆ ಮಾಡ್ತೀವಿ ಅನ್ನೋದು ಸ್ವಲ್ಪ ಅರಿವು ಬೇಕು ಮಕ್ಕಳಿಗೆ. ಯಾರು ಹೇಳ್ತೀರಿ? ಅವಳು ಹೇಳಿದ್ರು ಜವಾಹರ್ಲಾಲ್ ನೆಹರು ಅವರ ಹುಟ್ಟಿದ ಸ್ಥಳ ಹೇಳಿದ್ರು, ದಿನಾಂಕ ಹೇಳಿದ್ರು, ಇಸ್ವಿ ಹೇಳಿದ್ರು. ಬಾಯ್ಸ್ ಯಾರು ಹೇಳ್ತೀರಿ? ದೇಶ ಯಾರಿಂದ ಇಂತಹ ಮಹಾನ್ ವ್ಯಕ್ತಿತ್ವಗಳಿಂದ ನಿರ್ಮಾಣ ಆಗೈತಿ ಅನ್ನೋದು ಈ ಕಾರ್ಯಕ್ರಮಗಳ ಉದ್ದೇಶ. ಹೆಣ್ಣುವರು ಯಾರು ಹೇಳ್ತೀರಿ? ಅವಳಿಗೆ ಜಸ್ಟ್ ಭಾಷಣ ಮಾಡಿದ್ರು. ಆ ಭಾಷಣ ಅವಳಿಗಾಗಿ ಮಾಡಿದ್ದಲ್ಲ. ನಾನು ಮೊನ್ನೆ 10ನೇ ಕ್ಲಾಸ್ನಾಗ ಕೇಳಿದ ಪ್ರಶ್ನೆ ಇದೆ. ಏನ್ ಹೇಳ್ರಿ? ಭಾರತದ ಪ್ರಥಮ ಪ್ರಧಾನಮಂತ್ರಿ ಯಾರು ಅಂತ ಹೇಳಿ. ಈಗ ಹೇಳಕತ್ರಿ ಅವ್ರು 4 ಜನ ಕೈ ಎತ್ತಿದ್ದು. ನೀವೇ ನಮ್ಮೆಲ್ಲ ಭಾರತದ ಭವಿಷ್ಯ ನಿರ್ಮಾತೃಗಳು ಅದನ್ನೇ ಹೇಳಿದ್ರು ಅವರು. ಏನ್ ಚಾಕ್ಲೇಟ್ ಕೊಟ್ಟಿದ್ದೀವಲ್ಲ ನಿಮ್ಮ ಮಕ್ಕಳ ದಿನಾಚರಣೆಗೆ, ಅದ್ರ ಸೊಟ್ಟೆ ಎಲ್ಲ ಕಿಶದಾಗ ಹಾಕೊಡ್ರಿ, ಚೆಲ್ಲಬೇಡ್ರಿ. ಜವಾಹರ್ಲಾಲ್ ನೆಹರು ಹುಟ್ಟಿದ್ದು 1889 ಉತ್ತರ ಪ್ರದೇಶದ ಅಲಹಾಬಾದ್ನಲ್ಲಿ. ತಂದೆ ಮೋತಿಲಾಲ್ ನೆಹರು, ತಾಯಿ ಸ್ವರೂಪರಾಣಿ. ಆಗರ್ಭ ಶ್ರೀಮಂತ ಮನೆತನದಲ್ಲಿ ಹುಟ್ಟಿದಂತಹ ಒಬ್ಬ ಮಹಾನ್ ವ್ಯಕ್ತಿ. ಅವ್ರು ಹೇಳ್ತಾರೆ, he was born with a spoon, silver spoon in his mouth.
ಬೆಳ್ಳಿಯ ಚಮಚೆಯನ್ನ ಬಾಯಲ್ಲಿ ಇಟ್ಕೊಂಡು ಹುಟ್ಟಿದ್ರು ಅಂತ ಹೇಳಿ. ಅಷ್ಟು ಆಗರ್ಭ ಶ್ರೀಮಂತರು. ಅಂದ್ರ ಮಗು ಜನಿಸ್ತು ಅಂತಂದ್ರೆ ನಾವೆಲ್ಲ ಸಕ್ಕರೆ ನೀರನ್ನೋ ಎದರ್ ನೀರನ್ನೋ ಏನ್ ಮಾಡ್ತೀವಿ, ನಮ್ಮ ಈಗ ನಮ್ಮ ಕೈಯಾಗಿರ್ತಕ್ಕಂಥ ಸ್ಟೀಲ್ ಬಟ್ಲು ಸ್ಟೀಲ್ ಸ್ಪೂನ್ಯಾಗ ಹಾಕ್ತೀವಿ. ಆದ್ರೆ ಜವಾಹರ್ಲಾಲ್ ನೆಹರು ಅವರ ಸ್ಥಿತಿ ಹೆಂಗಿತ್ತು ಅಂತಂದ್ರೆ ಎಷ್ಟು ಆಗರ್ಭ ಶ್ರೀಮಂತರ ಅವ್ರ ತಂದೆ ಒಬ್ಬ ಪ್ರಸಿದ್ಧ ವಕೀಲ. ಇಂಗ್ಲೆಂಡ್ಗೆ ಸಹಿತ ಇಂಗ್ಲೆಂಡದ ಕಂಪನಿಯ ಹಲವಾರು ವ್ಯಾಪಾರಸ್ಥರಿದ್ರಲ್ಲ ಅವರ ನ್ಯಾಯಗಳನ್ನ ಸಹಿತ ವಾದ ಮಾಡಲಿಕ್ಕೆ ಇಂಗ್ಲೆಂಡ್ಗೆ ಹೋಗಿ ಬಹಳಷ್ಟು ಫೀಸ್ಗಳನ್ನ ತೆಗೆದುಕೊಂಡಂತ ಒಬ್ಬ ವ್ಯಕ್ತಿ. ಆ ಜವಾಹರ್ಲಾಲ್ ನೆಹರು ಹುಟ್ಟಿದಾಗ ಬೆಳ್ಳಿಯ ಬಟ್ಟಲು ಬೆಳ್ಳಿಯ ಚಮಚೆಯಲ್ಲಿನ ಅಂತ ನೀರನ್ನ ಸೇವಿಸಿದವರು. ಅಂದ್ರೆ ಆಗರ್ಭ ಶ್ರೀಮಂತ ಮಂಡಲದಲ್ಲಿ ಹುಟ್ಟಿರತಕ್ಕಂಥ ಒಬ್ಬ ಮಹಾನ್ ವ್ಯಕ್ತಿತ್ವ. ನೆನ್ಕೊಂಡಿದ್ದಲ್ಲ ಯಾರು ನಮ್ಮ ಎಲ್ಲಪ್ಪ ಹೇಳೋ, ಜವಾಹರ್ಲಾಲ್ ನೆಹರು ಹುಟ್ಟಿದ್ದಲ್ಲಿ. ಸೊ ಫಂಕ್ಷನ್ ನಡೆದಾಗ ಏನ್ ನಿಮ್ಗೆ ಭಾಷಣ ಮಾಡಕ್ ಆಗ್ಲಿಲ್ಲ ಅಂತಂದ್ರು ಬೇರೆದವ್ರು ಏನ್ ಮಾಡತ್ತಾರೋ ಕೇಳೋ ಮನಸ್ಥಿತಿ ಇರಲಿ, ಮಾತು ಕಡಿಮೆ ಆಗಲಿ. ಮುಂದಿನ ತಯಾರಿ ರಾಧಿಕಾ ಚೆನ್ಗುಡಿ ಬರಬೇಕು ಭಾಷಣ ಮಾಡಿ. ಎಲ್ಲರಿಗೂ ಶುಭ ಮಧ್ಯಾಹ್ನ. ಪ್ರಥಮವಾಗಿ ಎಲ್ಲರಿಗೂ ಮಕ್ಕಳ ದಿನಾಚರಣೆಯ ಶುಭಾಶಯಗಳು. ಮಕ್ಕಳ ದಿನಾಚರಣೆಯನ್ನು ಪ್ರತಿ ವರ್ಷ 14 ನವೆಂಬರ್ ಆಚರಿಸುತ್ತೇವೆ. ಈ ದಿನದಂದು ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಜನ್ಮದಿನ. ನೆಹರು ಅವರು ಭಾರತದ ಮೊದಲ ಪ್ರಧಾನಮಂತ್ರಿಯಾಗಿದ್ದರು. ಮಕ್ಕಳು ಮಗುಗಳಂತೆ ಎಂದು ಹೇಳುತ್ತಿದ್ದರು. ಮಕ್ಕಳನ್ನು ಅವರು ಪ್ರೀತಿಯಿಂದ ಚಾಚಾ ನೆಹರು ಎಂದು ಕರೆಯುತ್ತಿದ್ದರು. ಮಕ್ಕಳ ದಿನಾಚರಣೆ ಎಂದರೆ ಮಕ್ಕಳಿಗೆ ಸಂತಸದ ದಿನವಾಗಿದೆ. ಈ ದಿನವನ್ನು ಬಾಲ ದಿವಸ ಎಂದು ಕೂಡ ಹೇಳುತ್ತಾರೆ. ಈ ದಿನವನ್ನು ಮಕ್ಕಳಿಗೋಸ್ಕರ ಶಾಲಾ ಕಾಲೇಜುಗಳಲ್ಲಿ ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಏರ್ಪಡಿಸುತ್ತಾರೆ. ಸ್ನೇಹಿತರೆ, ಈ ದೇಶವನ್ನು ಬ್ರಿಟಿಷರಿಂದ ಮುಕ್ತಗೊಳಿಸುವಲ್ಲಿ ಚಾಚಾ ನೆಹರು ಅವರ ಕೊಡುಗೆ ಪ್ರಮುಖವಾಗಿದೆ. ನೆಹರು ಅವರು ಸ್ವಾತಂತ್ರ್ಯ ಹೋರಾಟಗಾರರಾಗಿದ್ದರು. 1947ರಲ್ಲಿ ದೇಶಕ್ಕೆ ಸ್ವಾತಂತ್ರ್ಯ ಬಂದ ನಂತರ ಅವರಲ್ಲಿ ನಾಯಕತ್ವ ಸಾಮರ್ಥ್ಯವನ್ನು ಗಮನದಲ್ಲಿಟ್ಟುಕೊಂಡು ದೇಶದ ಆಡಳಿತ ಜವಾಬ್ದಾರಿಯನ್ನು ನೀಡಲಾಯಿತು. ಆಗಿನ ಕಷ್ಟದ ಸಂದರ್ಭದಲ್ಲಿ ದೇಶದ ಆಡಳಿತವನ್ನು ಯಶಸ್ವಿಯಾಗಿ ವಹಿಸಿಕೊಂಡಿದ್ದರು. ಇಂದಿನ ಮಕ್ಕಳು ನಾಳಿನ ಭಾರತವನ್ನು ಕಟ್ಟುತ್ತಾರೆ. ನಾವು ಮಕ್ಕಳನ್ನು ಎಷ್ಟು ಚೆನ್ನಾಗಿ ನೋಡಿಕೊಳ್ಳುತ್ತೇವೆ ಅಷ್ಟು ಉತ್ತಮವಾಗಿ ರಾಷ್ಟ್ರವನ್ನು ನಿರ್ಮಾಣವಾಗುತ್ತದೆ ಎಂದು ಚಾಚಾ ನೆಹರು ಅವರು ಹೇಳುತ್ತಿದ್ದರು. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಮಕ್ಕಳ ದಿನಾಚರಣೆಯ ಶುಭಾಶಯಗಳು. ನನಗೆ ಮಾತನಾಡಲು ಅವಕಾಶ ಕೊಟ್ಟ ಎಲ್ಲರಿಗೂ ಧನ್ಯವಾದಗಳು. ಇನ್ನೋರ್ವ ವಿದ್ಯಾರ್ಥಿನಿ ಭಾರತಿ ತೆಗೆದ ಭಾಷಣ. ಎಲ್ಲ ಸಹೋದರ ಸಹೋದರಿಯರಿಗೂ ಮಕ್ಕಳ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಇಂದು ನಮ್ಮೆಲ್ಲರಿಗೆ ಸಂತೋಷದ ದಿನ, ಏಕೆಂದರೆ ಇಂದು ನಮ್ಮ ದೇಶದ ಮೊದಲ ಪ್ರಧಾನಿ ಜವಾಹರ್ಲಾಲ್ ನೆಹರು ಅವರ ಜನ್ಮ ದಿನವನ್ನು ನವೆಂಬರ್ 14, 1889ರಂದು ಜನಿಸಿದರು. ಇವರಿಗೆ ಮಕ್ಕಳೆಂದರೆ ಬಹಳ ಪ್ರೀತಿ ಮತ್ತು ಗುಲಾಬಿ ಹೂವು ಎಂದರೆ ಬಹಳ ಇಷ್ಟ. ಆದ ಕಾರಣ ಇವರು ತಮ್ಮ ಜನ್ಮ ದಿನವನ್ನು ಮಕ್ಕಳ ದಿನ ಎಂದು ಆಚರಿಸಲು ಪ್ರೇರೇಪಿಸಿದರು. ಮಕ್ಕಳ ಹಕ್ಕುಗಳು, ಶಿಕ್ಷಣ ಮತ್ತು ಕಲ್ಯಾಣದ ಬಗ್ಗೆ ಜಾಗೃತಿ ಮೂಡಿಸಲು ಭಾರತದಲ್ಲಿ ಮಕ್ಕಳ ದಿನವನ್ನು ಆಚರಿಸಲಾಗುತ್ತಿದೆ. ಈ ದಿನದಂದು ಮಕ್ಕಳಿಗಾಗಿ ಅನೇಕ ಶೈಕ್ಷಣಿಕ ಮತ್ತು ಮನರಂಜನಾ ಕಾರ್ಯಕ್ರಮಗಳನ್ನು ಭಾರತದಾದ್ಯಂತ ನಡೆಸಲಾಗುತ್ತಿದೆ. ಜವಾಹರ್ಲಾಲ್ ನೆಹರು ಅವರನ್ನು ಮಕ್ಕಳು ಚಾಚಾ ನೆಹರು ಎಂದು ಕರೆಯುತ್ತಿದ್ದರು. ಪ್ರಧಾನಮಂತ್ರಿಯಾಗಿ ನೆಹರು ದೇಶದಲ್ಲಿ ನಿರಂತರವಾಗಿ ಮಕ್ಕಳು ಮತ್ತು ಅವರ ಕಲ್ಯಾಣದ ಮೇಲೆ ಕೇಂದ್ರೀಕೃತವಾಗಿರುವ ವಾತಾವರಣವನ್ನು ಸೃಷ್ಟಿಸಲು ಬಯಸಿದ್ದರು. ಸಂದರ್ಶನವೊಂದರಲ್ಲಿ ರಾಮ್ ನಾರಾಯಣ್ ಚೌಧರಿ ಅವರು ಮಕ್ಕಳ ಬಗ್ಗೆ ಒಲವು ಹೊಂದಿದ್ದಾರೆ ಎಂದು ಹೇಳಿದಾಗ ನೆಹರು ಅವರು ಉತ್ತರಿಸಿದರು, ಈಗಿನ ಮಕ್ಕಳು ಭಾರತವನ್ನು ಆಳುತ್ತಾರೆ ಎಂದು ನಾವು ಯಾವಾಗಲೂ ಭಾವಿಸಿದ್ದೇನೆ. ನಾಳೆ ಮತ್ತು ನಾವು ಅವರನ್ನು ಬೆಳೆಸುವ ರೀತಿ ದೇಶದ ಭವಿಷ್ಯವನ್ನು ನಿರ್ಧರಿಸುತ್ತದೆ. ಇಷ್ಟು ಹೇಳುತ್ತಾ ಮತ್ತೊಮ್ಮೆ ಮಕ್ಕಳ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳನ್ನು ನನ್ನ ಈ ಪುಟ್ಟ ಭಾಷಣವನ್ನು ಮುಗಿಸುತ್ತೇನೆ. ವಿದ್ಯಾರ್ಥಿಗಳಿಗೆ ಧನ್ಯವಾದ. ಈಗ ಪವಿತ್ರ ಹಜಾರ್ಟಿ ಮತ್ತು ಸಂಗಡಿಗರಿಂದ ಒಂದು ಹಾಡು. ಕನ್ನಡದ
ತಾಯ್ನಾಡ ಜಯಬೇರಿ ನಾವಾಗಲೆನ್ನಿ, ಕನ್ನಡದ ಮಕ್ಕಳೆಲ್ಲ ಒಂದಾಗಿ ಬನ್ನಿ. ತಾಯ್ನಾಡ ಜಯಬೇರಿ ನಾವಾಗಲೆನ್ನಿ, ಕನ್ನಡದ ಮಕ್ಕಳೆಲ್ಲ ಒಂದಾಗಿ ಬನ್ನಿ. ಗೆಳೆತನದ ವರದ ಹಸ್ತ ನೀಡಿ ಬನ್ನಿ, ಮೊಳೆತಿರುವ ಭೇದಗಳ ಬಿಟ್ಟು ಬನ್ನಿ. ಗೆಳೆತನದ ವರದ ಹಸ್ತ ನೀಡಿ ಬನ್ನಿ, ಮೊಳೆತಿರುವ ಭೇದಗಳ ಬಿಟ್ಟು ಬನ್ನಿ. ಕನ್ನಡದ ಮಕ್ಕಳೆಲ್ಲ ಒಂದಾಗಿ ಬನ್ನಿ. ತಾಯ್ನಾಡ ಜಯಬೇರಿ ನಾವಾಗಲೆನ್ನಿ, ಕನ್ನಡದ ಮಕ್ಕಳೆಲ್ಲ ಒಂದಾಗಿ ಬನ್ನಿ. ಒಂದು ತಾಯಿಯ ಮಡಿಲ ಮಕ್ಕಳೆನ್ನಿ, ಒಂದು ತಾಯಿಯ ನುಡಿಯ ನುಡಿವೆ ಬೆನ್ನಿ. ಒಂದು ತಾಯಿಯ ನುಡಿಯ ಮಕ್ಕಳೆನ್ನಿ, ಒಂದು ತಾಯಿಯ ನುಡಿಯ ನುಡಿವೆ ಬೆನ್ನಿ. ಕೀಳು ನಾವೆಂಬುವರ ಕಣ್ತೆರೆಯರೆನ್ನಿ, ಕೀಳು ನಾವೆಂಬುವರ ಕಣ್ತೆರೆಯರೆನ್ನಿ. ಬೀಳು ನಾವೆಂಬುವರ ಬಾಯಿ ಮುಚ್ಚ ಬನ್ನಿ, ಬೀಳು ನಾವೆಂಬುವರ ಬಾಯಿ ಮುಚ್ಚ ಬನ್ನಿ. ಕನ್ನಡದ ಮಕ್ಕಳೆಲ್ಲ ಒಂದಾಗಿ ಬನ್ನಿ. ತಾಯ್ನಾಡ ಜಯಬೇರಿ ನಾವಾಗಲೆನ್ನಿ, ಕನ್ನಡದ ಮಕ್ಕಳೆಲ್ಲ ಒಂದಾಗಿ ಬನ್ನಿ. ಗಂಗ ಕದಂಬಾದಿ ಚಾಲುಕ್ಯ ರಾಷ್ಟ್ರಕೂಟ, ಯಾದವ ಬಲ್ಲಾಳ ವಿಜಯನಗರ ವೀರರ. ಗಂಗ ಕದಂಬಾದಿ ಚಾಲುಕ್ಯ ರಾಷ್ಟ್ರಕೂಟ, ಯಾದವ ಬಲ್ಲಾಳ ವಿಜಯನಗರ ವೀರರ. ವೈಭವ ಕಾಣುವ ನವಶಕ್ತಿಯ ತುಂಬುವ ಭುವನೇಶ್ವರಿ ನೀಡುವ ಸಂದೇಶವ ಸಾರುವ. ನವಶಕ್ತಿ ತುಂಬುವ ಭುವನೇಶ್ವರಿ ನೀಡುವ ಸಂದೇಶವ ಸಾರುವ. ಕನ್ನಡದ ಮಕ್ಕಳೆಲ್ಲ ಒಂದಾಗಿ ಬನ್ನಿ. ತಾಯ್ನಾಡ ಜಯಬೇರಿ ನಾವಾಗಲೆನ್ನಿ, ಕನ್ನಡದ ಮಕ್ಕಳೆಲ್ಲ ಒಂದಾಗಿ ಬನ್ನಿ. ತಾಯ್ನಾಡ ಜಯಬೇರಿ ನಾವಾಗಲೆನ್ನಿ, ತಾಯ್ನಾಡ ಜಯಬೇರಿ ನಾವಾಗಲೆನ್ನಿ. ಕನ್ನಡದ ಮಕ್ಕಳೆಲ್ಲ ಒಂದಾಗಿ ಬನ್ನಿ. ಕನ್ನಡವನ್ನು ಈ ಇತಿಹಾಸ ಕಾಲದಿಂದಲೂ ಸ್ವರ್ಣ ಯುಗವನ್ನು ಕಂಡಂತಹ ಭಾರತ. ಮತ್ತೊಮ್ಮೆ ಆ ಹಾದಿಯೊಳಗೆ ನಾವೆಲ್ಲ ನಮ್ಮದೇ ಆದಂಥ ಶ್ರಮವನ್ನು ವಹಿಸೋಣ ಅಂತ ಹೇಳ್ತಾ, ಜವಾಹರ್ಲಾಲ್ ನೆಹರು ಭಾರತದ ಮಧ್ಯರಾತ್ರಿ ಸ್ವಾತಂತ್ರ್ಯ ಸಿಕ್ಕಾಗ ಪ್ರಪ್ರಥಮವಾಗಿ ಧ್ವಜಾರೋಹಣ ಮಾಡಿದರು. ನಿಮಗೆಲ್ಲ ಇತಿಹಾಸ ಪುಸ್ತಕದಲ್ಲಿ ಅಂತ ತಿಳಿದಿರ್ಬೋದು. ಅವ್ರ ಬಗ್ಗೆ ಕೆಲವು ಮಾತುಗಳನ್ನು ಹೇಳಕ್ಕೆ ಬಯಸ್ತೀನಿ. ನಿಮ್ಮ ಪರೀಕ್ಷೆಗೂ ಅದು ಅನುಕೂಲ ಆಗ್ಬೋದು. ಜವಾಹರ್ಲಾಲ್ ನೆಹರು ಅವರು ತಮ್ಮದೇ ಆದಂಥ ಅಲಿಪ್ತ ನೀತಿಯಿಂದ ಪ್ರಪಂಚದಲ್ಲಿ ತಮ್ಮನ್ನು ಗುರುತಿಸಿಕೊಂಡ್ರು. ನಾನ್ ಅಲೈನ್ ಮೂವ್ಮೆಂಟ್ ಅಂತ ಹೇಳಿ. ಅಂದರೆ 1945ರಲ್ಲಿ ಎರಡನೇ ವಿಶ್ವಯುದ್ಧ ನಿಂತ ನಂತರ ಇಡೀ ಜಗತ್ತು ಎರಡು ಬಣಗಳಲ್ಲಿ ವಿಭಾಗ ಆಯಿತು. ಅದಕ್ಕೆ ನಾವು ಕೋಲ್ಡ್ ವಾರ್, ಶೀತಲ ಯುದ್ಧ ಅಂತ ಕರಿತೀವಿ. ಆ ಪರಿಸ್ಥಿತಿಯಲ್ಲಿ ಅಮೆರಿಕ ನೇತೃತ್ವದ ಒಂದು ಪ್ರಜಾಪ್ರಭುತ್ವದ ಬಣ, ರಷ್ಯಾ ನೇತೃತ್ವದ ಇನ್ನೊಂದು ಕಮ್ಯುನಿಸ್ಟ್ ನೇತೃತ್ವದ ಬಣ, ಅವೆರಡೂ ಬಣಗಳನ್ನು ಹೊರತುಪಡಿಸಿ ಅದೇ ತಾನೇ ಹೊಸದಾಗಿ ಸ್ವತಂತ್ರಗೊಂಡಿದ್ದಂತಹ ಜಗತ್ತಿನ ಸುಮಾರು 100ಕ್ಕೂ ಹೆಚ್ಚು ದೇಶಗಳನ್ನ ಯಾವುದೇ ಬಣಕ್ಕೆ ಸೇರದ ಸ್ಥಿತಿಗೆ ತಂದಂತಹ ಒಬ್ಬ ಮಹಾನ್ ಮೇಧಾವಿ ಯಾರತ್ತಂದ್ರೆ, ನೀತಿಜ್ಞ ಯಾರತ್ತಂದ್ರೆ ಅದು ಜವಾಹರ್ಲಾಲ್ ನೆಹರು ಅವರು. 1964ರಲ್ಲಿ ತೀರ್ಕೊಂಡ್ರು. ಯಾಕೆ ತೀರ್ಕೊಂಡ್ರು ಅಂತಂದ್ರೆ ಭಾರತ ಮತ್ತು ಚೀನಾದ ನಡುವೆ ಒಂದು ಯುದ್ಧ ನಡೀತು. ಯಾವಾಗ ಹೇಳಿ? 1962ರಲ್ಲಿ. ಆ ಯುದ್ಧದಲ್ಲಿ ಅವರಿಗೆ ಆದಂತಹ ಮಾನಸಿಕ ನೋವು. ಯಾಕಂದ್ರೆ ಅವರು ಹಿಂದಿ ಚೀನಿ ಬಾಯಿ ಅಂತ ನಂಬ್ಕೊಂಡಿದ್ರು. ಅದರ ಚೀನಾ ದೇಶದವರು ಅವರ ಪಂಚಶೀಲ ತತ್ವಗಳಿಗೆ ಮುಂದೆ ಒಪ್ಪಂದ ಮಾಡಿಕೊಂಡು ಹಿಂದೆ ಚೂರಿ ಹಾಕಿದ್ರು. ಮಾನಸಿಕವಾಗಿ ತೊಲಗಿದಂತಹ ಜವಾಹರ್ಲಾಲ್ ನೆಹರು ಅವರು ಅದೇ ಚಿಂತೆಯಲ್ಲಿ ತಮ್ಮ ಕೊನೆಯ ಉಸಿರನ್ನ ಎಳೆದ್ರು. ಜವಾಹರ್ಲಾಲ್ ನೆಹರು ಅವರು ತಮ್ಮ ಪ್ರಾಥಮಿಕ ಶಿಕ್ಷಣವನ್ನೆಲ್ಲ ಮನೆಯಲ್ಲೇ ಮಾಡಿದರು. ಅವರಿಗೆ ಟ್ಯೂಷನ್ ಹೇಳಲಿಕ್ಕೆ ಬರ್ತಿದ್ರು. ತಮ್ಮ ಉನ್ನತ ಶಿಕ್ಷಣಕ್ಕೆ ಮಾತ್ರ ಅವರು ಇಂಗ್ಲೆಂಡ್ಗೆ ಹೋದದ್ದು. ಹಿ ವಾಸ್ ಎ ಗ್ರೇಟ್ ಆರೇಟರ್. ಇಂಗ್ಲಿಷ್ನಲ್ಲಿ ಅವರ ಇಂಗ್ಲಿಷನ್ನ ಅವರು ಬರೆದಂತಹ ಏನು ಅಂತಂದ್ರೆ
ಪುಸ್ತಕಗಳು, ದ ಗ್ಲಿಂಪಸಸ್ ಆಫ್ ವರ್ಲ್ಡ್ ಹಿಸ್ಟ್ರಿ, ದ ಡಿಸ್ಕವರಿ ಆಫ್ ಇಂಡಿಯಾ, ಅವು ಇಂದಿಗೂ ಸಹಿತ ಅದ್ಭುತ ಕೃತಿಗಳು. ಅವೆಲ್ಲ ನಾವು ಜವಾಹರ್ಲಾಲ್ ನೆಹರೂನ ಒಬ್ಬ ಪ್ರಧಾನಮಂತ್ರಿಯಾಗಿ, ಒಬ್ಬ ರಾಜನೀತಿಜ್ಞನಾಗಿ, ಒಬ್ಬ ಶಿಕ್ಷಣ ತಜ್ಞರಾಗಿ ಅಷ್ಟೇ ಅಲ್ಲದೆ ಒಬ್ಬ ಇಂಗ್ಲಿಷ್ನ ಮಹಾನ್ ಮೇಧಾವಿಗೆ ಕಾಣಬಹುದು. ಅಂತ ಒಂದು ಮಹಾನ್ ವ್ಯಕ್ತಿತ್ವ. ನಿಮ್ಮ ಜನ್ಮ ದಿನಾಚರಣೆಯನ್ನು ಏನಾಗಿ ಆಚರಿಸಬೇಕು ಅಂತ ಕೇಳ್ಕೊಂಡಾಗ ಅವ್ರು ಏನು ಹೇಳಿದ್ರು, ಅವರು ಮೆಚ್ಚಿದಂತಹ ಮಕ್ಕಳ ದಿನಾಚರಣೆ ಮಾಡ್ರಿ ಅಂತ ಹೇಳಿದ್ರು. ನಾವು ಅದನ್ನೇ ಈಗ ಹೇಳೋದೇನಂದ್ರೆ, ಮಕ್ಕಳ ಮಗೆ ಜೀವ ಬದುಕು. ನೀವಿಲ್ಲದೆ ನಾವು ಮುಂದೆ ಕುಂತವ್ರು ಯಾರೂ ಇಲ್ಲ. ಆದ್ರೆ ನೀವು ಭವಿಷ್ಯ ನಿರ್ಮಾತೃಗಳು, ನಮ್ಮ ಮಾತುಗಳನ್ನ ಕೇಳಿ ಅಂತ ಹೇಳ್ತಾ ಈಗ ಮತ್ತೊಂದೆರಡು ಮಾತುಗಳನ್ನ ಜವಾಹರ್ಲಾಲ್ ನೆಹರು ಅವರ ಬಗ್ಗೆ ಹೇಳಲಿಕ್ಕೆ ನಮ್ಮ ಶಾಲೆಯ ದೊಡ್ಡಮನಿ ಮೇಡಮ್ ಅವರು ಬರ್ಬೇಕಂತೇಳಿ ವೇದಿಕೆಯನ್ನು ಹಂಚ್ಕೊಳ್ಬೇಕಂತ ಹೇಳಿ ಕೇಳ್ಕೊಂಡಿದ್ದೀನಿ. ಎಲ್ಲ ಮಕ್ಕಳಿಗೆ ಮತ್ತೊಮ್ಮೆ ಮಕ್ಕಳ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಈಗಾಗಲೇ ಎಲ್ಲರೂ ಹೇಳಿದರು, ಹೇಳುವಂಥದ್ದೇನು ಓದಿಲ್ಲ. ಮಕ್ಕಳ ತಂತ್ರಲ್ಲೇ ಮತ್ತೆ ರಿಪೀಟ್ ಆದ. ನಮ್ಮ ಹೆಮ್ಮೆಯ ಮೊದಲನೆಯ ಪ್ರಧಾನಿ ಯಾರು? ಪೂರ್ಣ ಹೆಸರು ಪಂಡಿತ್ ಜವಾಹರ್ಲಾಲ್ ನೆಹರು. ಪಂಡಿತ್ ಅಂತ ಯಾಕೆ ಕರಿತಿದ್ರು ಅವ್ರಿಗೆ? ಎದ್ರಾಗ ಪಂಡಿತ್ ಇದ್ದವ್ರ? ಎದ್ರಾಗ ಪಂಡಿತರು ಇರಕ್ಕಿಲ್ಲ, ಅವರು ಕಾಶ್ಮೀರಿ ಪಂಡಿತರು. ಕಾಶ್ಮೀರದಾಗ ಪಂಡಿತರು ಅಂತಿದ್ರೆ ಗೊತ್ತೈತಿ? ಕಾಶ್ಮೀರಿ ಅದು ಫಿಲ್ಮಲ್ಲಿ ಕಾಶ್ಮೀರಿಗಳಿಗೆ, ಕಾಶ್ಮೀರಿ ಪಂಡಿತರಿಗೆ ಏನಾಯ್ತು ಅಂತ ನೋಡಿದಿಲ್ಲ. ಆ ಪಂಡಿತರ ವಂಶದವರು ಈ ಪಂಡಿತರು ನೆಹರು. ಅದಕ್ಕೆ ಅದ್ರ ಮುಂದೆಲ್ಲ ಅವ್ರಿಗೆಲ್ಲ ಗಾಂಧಿ ಅಂತ ಹೆಸರು ಬಂತು. ಆದ್ರೆ ಅಲ್ಲಿವರೆಗೆ ಅವ್ರ ಹೆಸರು ಏನಿತ್ತು ಅಂದ್ರೆ ಪಂಡಿತ್ ಜವಾಹರ್ಲಾಲ್ ನೆಹರು ಅಂತಾರೆ ಅವ್ರನ್ನ ಕರಿತಿದ್ರು. ನಾಳೆ ಎಕ್ಸಾಮ್ ಯಾರು ಕೇಳಿದ್ರು ಅಂದ್ರೆ ಹೇಳಿ ಪಂಡಿತನೇ ಹೆಂಗ್ ಬಂತು ಅಂತ ಹೇಳಿ, ಯಾಕಂದ್ರೆ ಕೇಳಿದ್ರು ಒಂದೆರಡು ಕಡೆ ಎಕ್ಸಾಮ್. ಇನ್ನ ಇವರು ಜವಾಹರ್ಲಾಲ್ ನೆಹರು ಹುಟ್ಟಿದ್ದು ಅಂತ ಎಂದ ನವೆಂಬರ್ 14, 1889 ಇವರ ಜನನ ಆಯ್ತು. ಈಗಾಗಲೇ ಕೆಂಗಲಾಪುರ ಹೇಳಿದಂಗ ಅವರ ಬಾಯಾಗ ಎಂತ ಚಮಚ ಇಟ್ಕೊಂಡು ಹುಟ್ಟಿದ್ರು? ಬೆಳ್ಳಿ ಚಮಚ ಇಟ್ಕೊಂಡು ಹುಟ್ಟಿದ್ರು. ಇದರ ಅರ್ಥ ಏನ? ಬಹಳಷ್ಟು ಶ್ರೀಮಂತ. ನಾವೆಲ್ಲ ಸ್ಟೀಲ್ಗೂ ಗತಿ ಇಲ್ಲ, ಅವರ ಬೆಳ್ಳಿ ಬಂಗಾರ ಎಲ್ಲ ಇಟ್ಕೊಂಡು ಹುಟ್ಟರು. ಅವ್ರ ಒಂದ ಮಾತ ಹೇಳ್ಬೇಕು ಅಂತಂದ್ರ, ಅವ್ರ ಆಸ್ತಿ ಎಷ್ಟಿತ್ತು ಅಂತ ಹೇಳಂತಂದ ಯಾರಿಗೂ ಒಬ್ರು ಕೇಳಿದ್ರಂತ. ಈಗ ಇತ್ತೀಚೆಗೆ ಅವ್ರ ಆಸ್ತಿ ಎಷ್ಟೈತಿ ಅಂತ ಕೇಳಿದ ಕೂಡಲೇ ಒಂದು ಟ್ರೈನ್ ಒಂದು ದಿನ ಓಡ್ಯಾಡ ಎಷ್ಟಾಕೈತಿಲ್ಲ ಅಷ್ಟು ಆಸ್ತಿ ಅವ್ರದೈತಂತ. ಅಷ್ಟೊಂದು ಆಗರ್ಭ ಶ್ರೀಮಂತರು ಆ ನೆಹರು ಮಾಡಿರ್ತಾನ. ಹೀಗಾಗಿ ಅವ್ರಿಗೆ ಏನೋ ಗುಲಾಬಿ ಹೂವು ಅಂದ್ರೆ ಬಹಳ ಇಷ್ಟ. ಮತ್ ಖಾಯಂ ಅವ್ರ ಕೋಟ್ ಹಾಕೊಂಡ್ ತಿರ್ಗಾಡ್ತಾರೆ. ನೀವು ಎಲ್ಲೂ ಯಾವ್ದು ಬ್ಯಾರೆ ಶರ್ಟ್ ಹಾಕೊಂಡಿದ್ದು ಏನಾಗಿದ್ದು ನಿಮ್ಗೆ ಫೋಟೋ ಸಿಗಂಗಿಲ್ಲ. ಬರೀ ಯಾವಾಗ್ಲೂ ಕೋಟ್ ಹಾಕೊಂಡಿದ್ದ ಫೋಟೋ ಸಿಗ್ತಾವ. ಆಮೇಲೆ ಫೋಟೋ ಅದರಲ್ಲಿ ಆ ಒಂದು ಕೋಟಿಗೆ ಏನಿರ್ತಿತ್ತು? ಗುಲಾಬಿ ಹೂ ಖಾಯಂ ಇರ್ತಿತ್ತು. ಅದಕ್ಕೂ ನಾವು ಒಂದೊಂದು ಹಾಕೊಂಡ್ ಕೂತಿದ್ದೇವೆ. ನಿಮ್ಗೂ ಮಾಡಕ್ ಹೇಳಿದ್ರೆ ನೀವು ಮಾಡ್ಲಿಲ್ಲ, ಹೇಳಿದಲ್ಲ ನಿಮ್ಗೆ, ನೀವ್ ಯಾರು ಮುಂದಾಗಿ ಮಾಡ್ಲಿಲ್ಲ. ಅದಕ್ಕೆ ಗುಲಾಬಿ ಹೂ ಅಂತ ಅಂದ್ರೆ ಬಹಳ ಇಷ್ಟ ಆಯ್ತು. ಆಮೇಲೆ ಇನ್ನೊಂದು ಏನಿತ್ತು ಅಂತಂದ್ರೆ ಅವ್ರಿಗೆ ಮಕ್ಕಳಂದ್ರ ಬಹಳ ಇಷ್ಟ. ಅವ್ರಿಗೆ ಒಬ್ಬಳೇ ಒಬ್ಳು ಮಗಳು. ಯಾರು? ಇಂದಿರಾ ಗಾಂಧಿ. ಆಕಿನ ಕಟಿಂಗ್ ನೋಡಿದ್ರಿ ಹೆಂಗಿತ್ತ? ಯಾಕಂತಾರೆ ಆಕಿನ ಗಂಡು ಮಗ ಬೆಳೆಸಿದ್ರು. ಅದಕ್ಕೆ ಒಬ್ಬಳೇ ಮಗಳು ಅಷ್ಟು ಆಕೆಗೆ ಪ್ರಿಯದರ್ಶಿನಿ ಅಂತ ಕರಿತಿದ್ರು. ಅಷ್ಟು ಪ್ರೀತಿಯಿಂದ ಬೆಳೆಸಿದ್ರು. ಆಮೇಲೆ ಅವ್ರಿಗೆ ಮಕ್ಕಳಂದ್ರೆ ಬಹಳ ಇಷ್ಟ. ಆಮೇಲೆ ಇಂದಿನ ಮಕ್ಕಳೇ ನಾಳಿನ ಪ್ರಜೆಗಳು ಅಂತಂದ ತಿಳ್ಕೊಂಡಿದ್ರು. ನಾಳೆ ನೀವೇನ್ರ ನಮ್ಮ ದೇಶ ಉದ್ಧಾರ ಮಾಡ್ತೀರಿ, ಮುಂದುವೈತೀರಿ ಅಂತ ತಿಳ್ಕೊಂಡ್ರ ನೀವು ಹೇಳಿದ ಸೈಟ್ ಇಲ್ಲಿ ಕೇಳವಲ್ಲ. ಕೇಳವಲ್ಲ. ಕೇಳಪ್ಪ ಸರಿ ಏನ್ ಹೇಳಿದ್ರಿ? ಈಗ ಹೇಳ್ರಿ, ಈ ಫಂಕ್ಷನ್ ಎಲ್ಲ ಯಾರು ಮಾಡ್ತೈತಿ ಅಂತಂದ್ರೆ ನಿಮ್ಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ನಾವು ವರ್ಷ ಮಾಡ್ತೀವ, ವರ್ಷ ಕೇಳ್ತೇವ. ಆದ್ರೆ ಕೇಳಿದ್ದನ್ನ ನಾವು ನಿಮ್ಗೆ ಯಾಕೆ ಕೇಳ್ತಿರ್ತೇವೆ, ನಿಮ್ಗೆ ಯಾಕೆ ಹೇಳ್ತೇವೆ ಅಂತಂದ್ರ ನೀವು ಮತ್ತೆ ಮುಂದಿನವ್ರು ಹೇಳ್ಬೇಕು, ನೀವು ಕೇಳೋದು. ನೀವ ಕೇಳಿಲ್ಲ ಮುಂದಿನವ್ರಿಗೆ ಏನ್ ಹೇಳೋದ್ರಿ ನೀವು? ಅದಕ್ಕೆ ಕೇಳ್ರಿ ಎಲ್ಲ ಫಂಕ್ಷನ್ ನಮ್ಮ ಇತಿಹಾಸ ಕೇಳಬೇಕು. ಮುಂದೆ ನೀವು ಶಾಣ್ಯರಾಗ್ಬೇಕಂತಂದ್ರ ಏನು ಈ ಫಂಕ್ಷನ್ಗಳನ್ನ ಎದಕ್ಕೆ ಈ ಒಂದು ಫಂಕ್ಷನ್ಗಳ ಸಕ್ಸಸ್ಫುಲ್ ಆಗ್ಬೇಕು ಅಂತಂದ್ರ ಅವ್ ನೀವು ಸರಿಯಾಗಿ ಏನೇನ್ ಮಾಡಕತ್ತೀವಿ, ಯಾಕೆ ಮಾಡತ್ತೀವಿ, ಇದನ್ನ ಯಾಕೆ ಮಾಡಿದೀವಿ ಅನ್ನೋದನ್ನ ತಿಳ್ಕೊಳ್ಬೇಕು.
ಅದಕ್ಕೆ ನಾವೆಲ್ಲ ಅದನ್ನ ಮಾಡ್ತಿರ್ತೀವಿ. ಅದನ್ನ ತಿಳ್ಕೊಂಡು ನೀವು ಅದನ್ನ ಮುಂದುವರ್ಸ್ಕೊಂಡು ಹೋಗ್ಬೇಕು. ಅದಕ್ಕೆ ಪ್ರತಿ ಫಂಕ್ಷನ್ ಏನ್ ಮಾಡ್ತಾರಲ್ಲ, ಯಾಕೆ ಮಾಡ್ತಾರಲ್ಲ, ಅದನ್ನ ಮತ್ತೆ ಏನ್ ಮಾತಾಡ್ತಾರು ಅದನ್ನೆಲ್ಲ ತಿಳ್ಕೊಂಡು ಹೋಗ್ಬೇಕು. ಅದಕ್ಕೆ ಈ ಮಕ್ಕಳು ಪ್ರೀತಿಯಿಂದ ಅವರನ್ನ ಏನಕ್ಕೆ ಕರಿತಿದ್ರು, ಎಂದು ಕರಿತಿದ್ರು ಅಂತ. ಅದಕ್ಕೆ ಈ ರೀತಿಯಾಗಿ ಇವರಿಗೆ ಮಕ್ಕಳಂದ್ರೆ ಬಹಳ ಇಷ್ಟ ಇತ್ತು. ಇವರೊಬ್ಬ ನಮ್ಮ ಹೆಮ್ಮೆಯ ಒಬ್ಬ ಪ್ರಥಮ ಪ್ರಧಾನಿ ಆಗಿದ್ರು. ಇಷ್ಟು ಹೇಳಿ ನನ್ನ ಒಂದೆರಡು ಮಾತುಗಳನ್ನ ಇಲ್ಲಿ ಜವಾಹರ್ಲಾಲ್ ನೆಹರು ಅವರು ತಮ್ಮ ಕಿಸೆಗೆ ಗುಲಾಬಿ ಹುಡ್ತಿದ್ರು. ನಮ್ಮ ಮೇಡಮ್ ಅವರು ಎಂದೂ ಮಾಡದ ಹೂವನ್ನ ಗುಲಾಬಿ ಹೂವನ್ನ ನಮ್ಮೆಲ್ಲರ ಕಿಸೆ ಇಟ್ಟರು. ಅದಕ್ಕೆ ಎಲ್ಲ ಸಿಬ್ಬಂದಿ ವರ್ಗದ ಈಗ ಒಂದೆರಡು ಮಾತುಗಳು ನಮ್ಮ ಶಾಲೆಯ ಕನ್ನಡ ಪಂಡಿತರಾದಂತಹ ಎನ್.ಡಿ. ಕುಮಾರ್ ಸರ್. ಎಲ್ರಿಗೂ ಮಕ್ಕಳ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ನಮ್ಮ ಪ್ರೌಢಶಾಲೆಯಲ್ಲಿ ಚಿಕ್ಕ ಚೊಕ್ಕ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ನಮ್ಮ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರು ಹಾಗೂ ಯಾವತ್ತು ನನ್ನ ವೃತ್ತಿ ಬಾಂಧವರೇ ಹಾಗೂ ಇವತ್ತಿನ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾದಂಥ ಮುದ್ದು ವಿದ್ಯಾರ್ಥಿನಿಯರೇ, ಈಗಾಗಲೇ ಇವತ್ತಿನ ಕಾರ್ಯಕ್ರಮದ ಆಶಯ ಕುರಿತಾಗಿ ಸಾಕಷ್ಟು ಜನ ವಿದ್ಯಾರ್ಥಿಗಳು ಹಾಗೂ ನಮ್ಮೆಲ್ಲ ಶಿಕ್ಷಕ ಮಿತ್ರರು ಮಾತನಾಡಿದ್ದಾರೆ. ಪ್ರತಿ ವರ್ಷ ಬರ್ತಕ್ಕಂಥ ನವೆಂಬರ್ 14 ಮಕ್ಕಳ ದಿನಾಚರಣೆ. ಇದು ಭಾರತದ ಪ್ರಥಮ ಪ್ರಧಾನಿಯಾದಂಥ ಪಂಡಿತ್ ಜವಾಹರ್ಲಾಲ್ ನೆಹರು ಅವರ ಜನ್ಮದಿನ. ನಾವು ಕೆಲವೊಮ್ಮೆ ಆಚರಣೆಗಳನ್ನ ಆಚರಿಸ್ತೇವೆ, ನೇರವಾಗಿ ಆಚರಣೆಯನ್ನ ಆಚರಿಸದೆ ಅವರ ಜನ್ಮ ದಿನಾಚರಣೆ ಅಂಗವಾಗಿ ಆಚರಿಸ್ತೇವೆ. ಈ ಹಿಂದೆ ಸೆಪ್ಟೆಂಬರ್ 5ಕ್ಕೆ ಶಿಕ್ಷಕರ ದಿನಾಚರಣೆ. ಅದು ಯಾರ ಜನ್ಮದಿನ? ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಜನ್ಮದಿನ. ನೇರವಾಗಿ ಅವರು ತಮ್ಮ ಜನ್ಮ ದಿನಾಚರಣೆಯನ್ನ ಆಚರಿಸಿಕೊಳ್ಳದೆ ಜಗತ್ತಿನ ಪ್ರಸಿದ್ಧ ಶಿಕ್ಷಕರಾದಂಥ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರು ಶಿಕ್ಷಕರ ಮೇಲೆ ಇರ್ತಕ್ಕಂಥ ಅತೀವ ಮೋಹ, ಶಿಕ್ಷಕ ವೃತ್ತಿಯ ಒಂದು ಪಾವಿತ್ರ್ಯತೆಯ ದ್ಯೋತಕವಾಗಿ ತನ್ನ ಜನ್ಮದಿನವನ್ನ ಶಿಕ್ಷಕರ ದಿನಾಚರಣೆ ಅಂತ ಆಚರಿಸಲಿಕ್ಕೆ ಕರೆ ಕೊಟ್ಟರು. ಹಾಗೆ ಭಾರತದ ಪ್ರಭಾವಿ ಪ್ರಥಮ ಪ್ರಧಾನಿಯಾದಂಥ ನೆಹರೂರವರು ಮಕ್ಕಳ ಮೇಲೆ ಅತೀವ ಪ್ರೀತಿ, ಮಮತೆ, ಕರುಣೆ ಉಳ್ಳವರಾಗಿದ್ದರು. ಅದಕ್ಕಾಗಿ ನನ್ನ ಜನ್ಮದಿನವನ್ನ ಪ್ರತಿ ವರ್ಷ ಮಕ್ಕಳ ದಿನಾಚರಣೆ ಅಂತ ಆಚರಿಸ್ರಿ ಅಂತ 1964ರಿಂದ ಈ ಒಂದು ಅಭಿಯಾನ, ಈ ಆಚರಣೆ ಪ್ರಾರಂಭದಲ್ಲಿ ಇತ್ತು. ಈಗೂ ಕೂಡ ಹಾಗೆ ನಡೀತಾ ಇದೆ. ಪ್ರತಿಯೊಂದು ಆಚರಣೆಯ ಹಿಂದೆ ಯಾಕೆ ಇದನ್ನ ನಾವು ಆಚರಿಸ್ತೇವೆ ಅನ್ನೋದನ್ನ ಸ್ವಲ್ಪ ಅರಿತುಕೊಂಡ್ರೆ ಆ ಆಚರಣೆಗೆ ಒಂದು ಮಹತ್ವ ಬರ್ತತಿ, ಒಂದು ಹಿನ್ನೆಲೆ ಸಿಗ್ತತಿ, ಅಥವಾ ಆ ಆಚರಣೆ ಒಂದು ಅರ್ಥಪೂರ್ಣ ಆಗ್ತತಿ ಅಂತಕ್ಕಂಥ ಅನಿಸಿಕೆ. ನೆಹರೂರವರು ಈಗಾಗಲೇ ಕಮಲಾಪುರ್ ಸರ್ ಅವರು ಹೇಳಿದರು, ನಮ್ಮ ಭಾರತದ ಒಬ್ಬ ಸ್ಫುರದ್ರೂಪಿ ಪ್ರಭಾವಿ ಪ್ರಧಾನಿ ಅಷ್ಟೇ ಆಗಿರದೆ ಜಗತ್ತು ಕಂಡಂತ ವಿದೇಶಾಂಗ ನೀತಿಯನ್ನು ರೂಪಿಸಿದರಲ್ಲಿ ಎತ್ತಿದ ಕೈ. ಸ್ವಾತಂತ್ರ್ಯ ಸಿಕ್ಕ ಕೆಲವು ವರ್ಷಗಳ ನಂತರ ಭಾರತ ಚೀನಾ, ಭಾರತ ಪಾಕಿಸ್ತಾನ್ ಯುದ್ಧ ನಂತರ ನಮ್ಮ ಭಾರತ ದೇಶಕ್ಕೆ ಬೇಕಾದಂತಹ ವಿದೇಶಾಂಗ ನೀತಿಯನ್ನ ಬಹಳಷ್ಟು ಜಾಣತನದಿಂದ ರೂಪಿಸಿದ್ರು. ಹಾಗೆ ನಮ್ಮ ವಿದೇಶಾಂಗ ನೀತಿಯನ್ನ ಇಡೀ ಜಗತ್ತು ಮೆಚ್ಚಿತು. ಇದರ ರೂವಾರಿ ಪಂಡಿತ್ ನೆಹರೂರವರು. ಪಂಚಶೀಲ ತತ್ವಗಳಿರ್ಬೋದು, ವಿದೇಶಾಂಗ ನೀತಿ ಇರಬಹುದು, ಜೊತೆಗೆ ಅವರು ಭಾರತ ಮತ್ತು ಚೀನಾ ಜೊತೆ ಹಾಕಿಕೊಂಡಂತ ಪಂಚಶೀಲ ತತ್ವಗಳು ಅತ್ಯಂತ ಮಹತ್ವಪೂರ್ಣವಾಗಿ ಇಂದಿಗೂ ಕೂಡ ಇವೆ. ಈ ನಿಟ್ಟಿನಲ್ಲಿ ನಮ್ಮ ನೆಹರೂರವರ ಜನ್ಮ ದಿನಾಚರಣೆಯನ್ನು ನಾವು ಪ್ರತಿ ವರ್ಷ ಮಕ್ಕಳ ದಿನಾಚರಣೆ ಅಂತ ಆಚರಿಸ್ತೇವೆ.
ನಾವೆಲ್ಲ ನಿಮ್ಗೆ ಶುಭಾಶಯವನ್ನು ಈ ಮೂಲಕ ನಾವು ಸಾಧ್ಯವಾದ ಮಟ್ಟಿಗೆ ಅಳವಡಿಸಿಕೊಳ್ಬೇಕು. ಅವರಲ್ಲಿರ್ತಕ್ಕಂಥ ಶಿಸ್ತು, ಸಂಯಮ, ನಾಯಕತ್ವ ಗುಣ, ದೂರದೃಷ್ಟಿ ಇವೆಲ್ಲವನ್ನ ಅಳವಡಿಸಿಕೊಳ್ಬೇಕು. ಈ ಆಚರಣೆಯ ಮುಖಾಂತರ ನಾನು ನಿಮಗೆ ಹೇಳ ಬಯಸೋದಿಷ್ಟೇ, ಈ ಮಕ್ಕಳ ದಿನಾಚರಣೆ ನಿಮಗೆ ಮುಟ್ಟಬೇಕಾದ್ರೆ ನಮ್ಮೆಲ್ಲ ಮಕ್ಕಳು ಪ್ರತಿದಿನ ಶಾಲೆಗೆ ನಿಯಮಿತವಾಗಿ ಹಾಜರಾಗಬೇಕು. ಹಾಜರಾದಂಥ ಪ್ರತಿಯೊಂದು ಮಗು ಎಲ್ಲ ವಿಷಯಗಳಲ್ಲಿ ಹೇಳಿದಂಥ ಗೃಹ ಪಾಠವನ್ನ ಸರಿಯಾಗಿ ಮಾಡಬೇಕು. ಬರ್ತಕ್ಕಂಥ ಕಿರು ಪರೀಕ್ಷೆ, ವಾರ್ಷಿಕ ಪರೀಕ್ಷೆಗಳಲ್ಲಿ ನಿಮ್ಮ ಹೆಚ್ಚಿನ ಪ್ರಯತ್ನವನ್ನ ಮಾಡಬೇಕು. ಅದರಲ್ಲಿ ಉತ್ತಮ ಒಂದು ಫಲಿತಾಂಶವನ್ನ ನೀಡಬೇಕು. ಅಂದಾಗ ಮಾತ್ರ ನಾವು ನಿಮ್ಗೆಲ್ಲರಿಗೂ ಶುಭಾಶಯಗಳನ್ನ ಕೋರ್ತಾ ಇದ್ದೇವೆ, ಮತ್ತೆ ಮತ್ತೆ ಕೋರ್ತಾ ಇದ್ದೇವೆ. ಈ ಶುಭದ ಒಂದು ಆಶಯ ಮುಟ್ಟಬೇಕಾದ್ರೆ ನಾವು ಹೇಳಿದಂತ ಕೆಲವೊಂದಿಷ್ಟು ಮಾರ್ಗದಲ್ಲಿ ನೀವೆಲ್ಲರೂ ನಡೆದದ್ದೇ ಆದ್ರೆ ಇವತ್ತಿನ ಈ ಆಚರಣೆಗೆ ಒಂದು ಮಹತ್ವ ಬರ್ತತಿ. ಆ ನಿಟ್ಟಿನಲ್ಲಿ ನೀವೆಲ್ಲರೂ ಕೂಡ ಪ್ರಯತ್ನವನ್ನ ಮಾಡ್ತೀರಿ ಅಂತಕ್ಕಂಥ ಒಂದು ಭರವಸೆಯ ಮಾತನ್ನ ಮತ್ತೊಮ್ಮೆ ಹೇಳ್ತಾ ತಮಗೆಲ್ಲರಿಗೂ ಮತ್ತೊಮ್ಮೆ ಮಕ್ಕಳ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಮಕ್ಕಳ ದಿನಾಚರಣೆಯ ನೈಜ ಸಾರ್ಥಕತೆ ಎಲ್ಲೈತಿ ಅಂತ ಹೇಳಿ ತಮ್ಮೆಲ್ಲರಿಗೂ ತಮ್ಮೆರಡು ಮಾತುಗಳ ಮೂಲಕ ತಿಳಿಸಿದಂತಹ ಕನ್ನಡ ಪಂಡಿತರಾದಂತಹ ಕುಮಾರ್ ಸರ್ ಅವರಿಗೆ ಧನ್ಯವಾದಗಳು. ಇದು ನಮ್ಮ ಬದಲಾದ ಕಾರ್ಯಕ್ರಮ ಇದ್ದದರಿಂದ ನಾವು ಸ್ವಾಗತ ಮಾಡಿಕೊಳ್ಳೋದು ಅದು ಇದು ಔಪಚಾರಿಕವಾಗಿ ನಡೆಯಲಿಲ್ಲ. ಅದಕ್ಕಾಗಿ ಉಪಸ್ಥಿತರಿರುವಂತಹ ನಮ್ಮ ಎಲ್ಲ ಮುಖ್ಯೋಪಾಧ್ಯಾಯರು ಸಹ ಶಿಕ್ಷಕರು ಅದನ್ನು ಅನ್ಯತಾ ಭಾವಿಸದೆ ಸಹಕರಿಸಬೇಕಂತ ಹೇಳ್ತಾ ನಾನು ಈಗ ಮಧ್ಯಾಹ್ನ 1 ಗಂಟೆ ಈಗ ಊಟದ ನಂತರ 1 ತಾಸು ನಾವು ನಿಮಗೆ ಮಕ್ಕಳ ದಿನಾಚರಣೆ ಕುರಿತಾಗಿ ಏನು ಆಕ್ಟಿವಿಟಿಗಳನ್ನ ಮಾಡಿಸ್ತೀವಿ. ನನ್ನ ಹೋಪ್ ಏನೈತೆ ಅಂತಂದ್ರೆ ಈಗ ಇದೀಗ ಭಾಷಣ ಮಾಡಿದ್ದು, ಹಾಡು ಹಾಡಿದ್ದು ಎಲ್ಲ ನಮ್ಮ ಯಾರು ಹೆಣ್ಮಕ್ಳು, ಎಲ್ಲಿ ಹೋದ್ರು ಗಂಡ್ಮಕ್ಳು ಅಂತ ಹೇಳಿ ನೀವೆಲ್ಲ ಬರೀ ಚಪ್ಪಾಳೆ ತಟ್ಟದಾಗ ಅಷ್ಟೇ ಇದ್ರೆ ಹೆಂಗಪ್ಪ? ಈಗ ನಾನು ಎಷ್ಟೋ ಸಾರಿ ಹೇಳಿದ್ದೀನಿ, ಈಗೆಲ್ಲ ಹೆಣ್ಮಕ್ಳಿಗೆ 50% ರಿಸರ್ವೇಶನ್ ಆಲ್ರೆಡಿ ಜಾಬ್ದಾಗ ಕೊಟ್ಟಾರ. ಈಗ ಮಿಲಿಟ್ರಿಯಲ್ಲಿ ಸೇರಾಕತ್ತಾರೆ. ಮಿಲಿಟ್ರಿ ಒಂದೇ ಉಳಿದಿತ್ತು, ಪೂರ್ಣವಾಗಿ ಪುರುಷರಿಗೆ ಸೀಮಿತವಾದದ್ದು. ಮೊನ್ನೆ ಒಂದು ಪರೇಡ್ ಆಯಿತು. CISF ಸೆಂಟ್ರಲ್ ರಿಸರ್ವ್ ಫೋರ್ಸ್ನಾಗ ಸಹಿತ ಮಹಿಳೆಯರು ಬಂದರು. ಇನ್ನು ನಿಮಗೆ ಜಾಗಗಳು ಭಾಳ ಕಡಿಮೆ ಅದಾವ. ನಿಮ್ಗೆ ಲಾಸ್ಟ್ ಮನೆಗಳೇ ಒಂದೇ. ಪುರುಷರಾಗಿ ನಾವಿದ್ದಂಥ ಪುರುಷರಿಗೆ ನಿಜವಾಗಿ ಕೇಳೋದು ವಿಚಾರ ಇದೆ. ಅದಕ್ಕೆ ಮಧ್ಯಾಹ್ನದ ಚಟುವಟಿಕೆಗಳಲ್ಲಿ ಭಾಗವಹಿಸ್ತಿರಲ್ಲ, ನೋಡೋಣ. ನಾವೆಲ್ಲ ಒಂದು ಪ್ಲಾನ್ ಮಾಡಿ ಮಧ್ಯಾಹ್ನದ ಚಟುವಟಿಕೆ ಮಾಡ್ತೀವಿ. ಈ ಕಾರ್ಯಕ್ರಮ ಸಂಕ್ಷಿಪ್ತವಾಗಿ ಸುಲಭವಾಗಿ ನಡೀಲಿಕ್ಕೆ ಸಹಕರಿಸಿದಂಥ ನಮ್ಮ ಮುಖ್ಯೋಪಾಧ್ಯಾಯರು, ಸಿಬ್ಬಂದಿ ವರ್ಗದ ಎಲ್ಲ ಮುದ್ದು ವಿದ್ಯಾರ್ಥಿಗಳಿಗೆ ಮತ್ತೊಮ್ಮೆ ಮಕ್ಕಳ ದಿನಾಚರಣೆ ಎಲ್ಲ ನನ್ನ ಮುದ್ದು ವಿದ್ಯಾರ್ಥಿನಿಯರಿಗೆ ಮಕ್ಕಳ ದಿನಾಚರಣೆಯ ಶುಭಾಶಯಗಳು. ಹ್ಯಾಪಿ ಚಿಲ್ಡ್ರನ್ಸ್ ಡೇ. ಇವತ್ತಿನ ದಿನ ಎಷ್ಟು ಖುಷಿಯಾಗಿದಿರಲ್ಲ, ದಿನಾಲು ಹಿಂಗೆ ನಾನು ಏನು ಮಾತಾಡಿದ್ರೆ ಒಂದು ಸ್ವಲ್ಪ ಹೆಂಗೆ ಬರುತ್ತೀನಿ ಇರಲಿ ಅಂತ ಹೇಳಿ ಮತ್ತೆ ಎಲ್ಲ ಮಾತಾಡೋದು ಇರಲಿ. ಇವತ್ತೇ ಖುಷಿ ಇರಲ್ಲ, ನಾನು ಈಗ ಖುಷಿ. ನೀವು ಖುಷಿಯಾಗಿದ್ರೆ ಅಂತಂದ್ರೆ ನಾವು ಎಲ್ಲರೂ ಖುಷಿಯಾಗಿರ್ತೀವಿ, ಹೌದಲ್ಲ? ನೀವು ಅದೇ ಅಂತ ಹೇಳಿ ನಾವು ಈಗ ಇದ್ದಂಥ ಎಲ್ಲ ಶಿಕ್ಷಕರು, ಟೀಚರ್ಸ್ ಅದೇವಿ, ಹೆಡ್ ಮಾಸ್ಟರ್ ಎಲ್ಲರೂ ಹೌದು. ನೀವೆಲ್ಲರೂ ಬಂದಾಗ ನಾವು ಒಂದು ಸಾಧನೆ ಇದೆ, ಹೌದಲ್ಲ? ನೀವು ಯಾರೂ ಬರಲಿಲ್ಲ ಅಂತಂದ್ರೆ ಶಾಲೆಗೆ ನಾವು ಕಿವಿ ಹಾಕ್ಬೇಕು, ಹೌದಲ್ಲ? ಅದಕ್ಕಾಗಿ ಬಹಳಷ್ಟು ಸಲ ನಾವು ನೋಡ್ತೀವಿ, ಏನಾದ್ರು ಕಾರ್ಯಕ್ರಮ ಇದ್ದಾಗ ಆ ದಿನ ಸಾಲಿ ತಪ್ಪಿಸ್ಬಿಡೋದು. ಹೌದು, ಮೊನ್ನೆ ಒಂದು ಕಾರ್ಯಕ್ರಮ ಇತ್ತು, ಜಾತ್ರೆ ಇತ್ತು, ಕರ್ನಾಟಕ ರಾಜ್ಯೋತ್ಸವ. ಎಷ್ಟು ದೊಡ್ಡ ಹಬ್ಬ ಗೊತ್ತಿಲ್ಲ, ಕನ್ನಡದ ದೊಡ್ಡ ಹಬ್ಬ, ಹೌದಲ್ಲ? ಎಲ್ಲಾ ಕಡೆಯಿಂದ ಮೂಲೆಗಳ ಕಡೆಯಿಂದ ನೀವು ನೋಡ್ಬೇಕು. ಬೆಳಗಾವದೊಳಗ ಎಲ್ಲಾ ಹಳ್ಳಿಗಳಿಂದ ಬೆಳಗಾವ್ ಹೋಗ್ತಾರೆ ಒಂದು ನಾಡ ಹಬ್ಬವನ್ನು ಆಚರಣೆ ಮಾಡಕ್. ತಮ್ಮ ಊರುಗಳಲ್ಲಿ ಮತ್ತೊಂದು ದಿನ ಇಟ್ಕೋತಾರೆ. ಒಂದೇ ದಿವಸ ಇಟ್ಟು ಅಂತಂದ್ರ ಒಂದು ದಿವಸನೇ ಮುಗಿದು ಹೋಗ್ತಿತ್ತ ಅಂತ ಹೇಳಿ ಏನ್ ಮಾಡಕತ್ತಾರ ಅಂತಂದ್ರ ಎಲ್ಲಾರು ಒಂದೊಂದ್ ದಿವ್ಸ ಇಟ್ಕೊಳಕತ್ತಾರ. ಅದ್ರ ಅಷ್ಟು ವಿಜೃಂಭಣೆಯಿಂದ ಎಲ್ಲಾರು ಅದ್ರ ಭಾಗವಹಿಸ್ಬೇಕಂತ ಹೇಳಿ. ಆದ್ರೆ ನಮ್ಮ ಶಾಲೆಯೊಳಗೆ ನೋಡಿರ್ತೀವಿ, ಒಟ್ಟು 4 ಜನ ಕನ್ನಡದ ಅಭಿಮಾನಿಗಳು
ಹೌದಲ್ಲ? ಅದೇ ಒಟ್ಟ 4 ಜನ ಬಂದಿದ್ರಿ. ಅದು ಬಂದ್ರಿ, ಒಂದೆರಡು ರೆಕಾರ್ಡ್ ಹಚ್ಚಿರಿ. ಅಲ್ಲಿ ಫಂಕ್ಷನ್ ಎಲ್ಲದಾರ ನಮ್ಮ ಹುಡುಗರು ಅನ್ನುಗಳದ ಯಾರು ಇಲ್ಲ. ಸರ್ ಬಂದಾರ ನೋಡ್ರಿ, ಶಿವ ಬಂದಾರ ನೋಡ್ರಿ ಅಂದ್ರೆ ಶಿವನು ಇಲ್ಲ, ಯಾರು ಇಲ್ಲ. ಹಿಂಗ ನಿಮ್ಗೂ ಅಭಿಮಾನ ಅದಲ್ಲ, ನಮ್ಮ ದೇಶ, ನಮ್ಮ ನಾಡು, ಹೌದಾ? ನಮ್ಮ ಊರೈತಿ, ಊರ್ ಜಾತ್ರೆ ಐತಿ. ನಾವೇನು ಸಂಜೆ ತನಕ ನಿಮ್ಗೆ ಇಟ್ಕೊತಿರ್ಲಿಲ್ಲ, ಬರೀ 1 ತಾಸು. ಹೌದಲ್ಲ? ನಮ್ಗೇನಿರ್ಬೇಕು? ಶಾಲೆಯ ಮೇಲೆ ಅಭಿಮಾನ ಇರಬೇಕು, ನಮ್ಮ ನಾಡಿನ ಮೇಲೆ ಅಭಿಮಾನ ಇರಬೇಕು, ನಮ್ಮ ಜಿಲ್ಲೆಯ ಮೇಲೆ ಅಭಿಮಾನ ಇರಬೇಕು, ದೇಶದ ಮೇಲೆ ಅಭಿಮಾನ ಇರಬೇಕು. ಹೌದಾ? ಇವೆಲ್ಲ ಅಭಿಮಾನ ಯಾವಾಗ ಬರ್ತಾವ ಅಂತಂದ್ರೆ ನಮ್ಮ ಶಾಲೆಯಲ್ಲಿ ನಾವು ಅಭಿಮಾನದಿಂದ ನಮ್ಮ ಕಾರ್ಯಕ್ರಮ, ನಮ್ಮ ಮನೆ ಕಾರ್ಯಕ್ರಮ ಅಂತ ತಿಳ್ಕೊಂಡು ಯಾವಾಗ ನಾವು ಮಾಡ್ತೇವೆ ಅವಾಗ ಅಷ್ಟೇ ಮಾಡ್ಲಿಕ್ಕೆ ಸಾಧ್ಯ. ಹೌದಲ್ಲ? ನಿಮ್ ಸೊಲಗೆ ನಾವು ಇದನ್ನೆಲ್ಲ ಮಾಡ್ತಿರ್ತೇವೆ. ಈ ಕಾರ್ಯಕ್ರಮ ಇವತ್ತು ಮಾಡಕತ್ತೆ ನಿಮ್ ಸೊಲಗೆನ ಏನ್ ನಮ್ಮ ಸೊಲಗೆ? ನಮ್ಗೆ ಯಾರಿಗೂ ಭಾಷಣ ಮಾಡಕ್ ಬರುವಂತು, ಅದಕ್ಕೆ ಸರ್ ಒಂದೆರಡು ಮಾತಾಡಕ, ಮೇಡಮ್ಗಳು ಒಂದೆರಡು ಮಾತಾಡಕ ಪ್ರಾಕ್ಟೀಸ್ ಆಗಲಿ ಅಂತ ಹೇಳಿ ಬಿಟ್ಟಿಲ್ಲ. ಹೌದು? ನಿಮ್ಮ ಸಲುವಾಗಿ ಇರ್ತದೆ. ನಿಮಗ್ ಗೊತ್ತಾಗ್ಬೇಕು ಕಾರ್ಯಕ್ರಮ ಏನೈತಿ, ಏನ್ ನಡೆದೈತಿ. ಈ ಕಾರ್ಯಕ್ರಮದಲ್ಲಿ ನಡೀತಕ್ಕಂತ ವಿಷಯಗಳು ನಾಳೆ ಎಕ್ಸಾಮ್ದಾಗ ಬರ್ತಿರ್ತಾವ. ಹೌದಾ? ಲಕ್ಷ ಕೊಟ್ಟು ಕೇಳಬೇಕು. ಸರ್ ಎಲ್ಲ ಹೇಳಿದ್ರಿ ಈಗಾಗಲೇ ತಮ್ಮ ಭಾಷಣದೊಳಗ, ನೀವು ಯಾವ ರೀತಿಯನ್ನ ಕೇಳ್ಬೇಕಂತೇಳಿ. ಹೌದಾ? ನೋಡಲ್ಲ ಹಿಂದಿಂದನೇ ಚಿಂತೆ ಅವ್ನು. ನಮ್ಗೆ ಏನೋ ಹೇಳಕತ್ತೆ ಅವ್ರ ಗುಂಗನ್ಯಾಗ ಇರ್ತಾರೆ. ಹೌದು? ಇದಾಗ್ಬಾರ್ದು. ಈಗ ಇದು ಕೊನೆಯ ಬಾರಿ. ಇನ್ನೊಮ್ಮೆ ಈ ಮುಂದೆ ಆದರೂ ಬಹಳ ದಿನ ಇಲ್ಲ ನಿಮ್ ಎಕ್ಸಾಮ್. ಹೌದಲ್ಲ? 10ನೇ ತರಗತಿಯವರಿಗೆ ಸ್ಪೆಷಲ್ ಆಗಿ ಹೇಳೋದೇನಂದ್ರ, ಈಗ ಸ್ವಲ್ಪ ದಿವಸ ಐತಿ, ಲಕ್ಷ ಕೊಟ್ಟು ಅಭ್ಯಾಸ ಮಾಡ್ರಿ. ಟೀಚರ್ಸ್ ಏನ್ ಹೇಳ್ತಾರೋ, ಗುರು ಹಿರಿಯರು ಏನ್ ಹೇಳ್ತಾರೋ ಅದನ್ನ ಕೇಳ್ಕೊಂಡು ಮಾಡ್ಬೇಕು. ಬರೇ ದಿವಸ ಏನ್ ನಾವು ಪನಿಷ್ಮೆಂಟ್ ಕೊಡೋದ, ಅದ್ರಾಗ ನಾವು ಹೋಗೋದ, ಇನ್ನು ಮಾಡೋದಿಲ್ಲ. ನಾವು ಎಷ್ಟು ಹೇಳೋದೈತಿ ಅಷ್ಟು ಹೇಳಿದೇವಿ, ಮಾಡಿದೇವಿ. ಇನ್ನು ತಿಳ್ಕೊಂಡು ಯಾರು ನೀವು ಮುಂದೆ ಹೋಗ್ತಿರಲ್ಲ ಅವ್ರು ಹೋಗ್ತೀರಷ್ಟ. ನಿಮ್ಮ ಮನೆಯೊಳಗೆ ಸಹಿತ ಮಕ್ಕಳು ಅಂತಂದ್ರೆ ಅತಿ ಪ್ರೀತಿಯಿಂದ ಸಾಕಿರ್ತಾರ ನಿಮ್ಮನ್ನ. ಹೌದಾ? ಏನ್ ಹೇಳಿದ್ದೆಲ್ಲ ಕೊಡಿಸ್ತಾರ. ಮೊಬೈಲ್ ಅಂದ್ರೆ ಮೊಬೈಲ್, ಅದ ಡ್ರೆಸ್ ಬೇಕಂದ್ರೆ ಅದ ಡ್ರೆಸ್, ಸೇಮ್ ಡ್ರೆಸ್ ತಗೊಳ್ಳೋದಂದ್ರೆ ಸೇಮ್ ಡ್ರೆಸ್ ಅದ. ಹೌದಲ್ಲ? ನಾಳೆ ಒಂದಿಷ್ಟು ನಾವು ಹೋಗೋರು ನೀವು ಎಲ್ಲಾರ್ಗು ಏನ್ ಬೇಕೆಲ್ಲ ಕೊಡಿಸಿದಾರಲ್ಲ ಮನ್ಯಾಗ ತಂದೆ ತಾಯಿ. ಹೌದಾ? ಹಂಗಿದ್ದಾಗ ಅವರ ಬಯಕೆ ಏನೈತಿ, ಶಿಕ್ಷಕರ ಬಯಕೆ ಏನೈತಿ, ಅದನ್ನು ನೀವು ನಿರ್ವಹಿಸ್ಬೇಕಲ್ಲ. ನಿಮ್ಮ ಇಚ್ಛೆಗಳನ್ನ ಎಲ್ಲ ಅವ್ರು ನಿಮಗ ಕೊಟ್ಟಾರು, ನಿಮ್ಮ ಇಚ್ಛೆಗಳನ್ನೆಲ್ಲ ಪೂರೈಸ್ತಾರು ಅಂತಂದಾಗ ಅವರ ಇಚ್ಛೆ ಏನೈತಿ ಅದನ್ನ ನಾ ಪೂರೈಸ್ಬೇಕು ಅನ್ನೋದು ನಿಮಗೆ ಕಲ್ಪನೆ ಇರ್ಬೇಕಲ್ಲ. ಹೌದಲ್ಲ? ಈಗ ನೀವು ಕೊಟ್ಟೆ, ನೀವು ಬೇಡಿದ್ದನ್ನ ಎಲ್ಲ ಅವ್ರು ಕೊಡ್ತಾರೆ ನಿಮಗ ಅಂದ್ರೆ ಅವ್ರಿಗೆ ಏನ್ ಬೇಕಾಗಿತ್ತು ಅದನ್ನ ನೀವು ಕೊಡ್ಬೇಕಲ್ಲ. ನಾಳೆ ಹೋಗಿ ಅಪ್ಪ ನಾವು ಫೇಲ್ ಆದ್ನಿ ಅಂತ ಹೇಳ್ರ ನಿಮ್ಮ ಅಪ್ಪ ಅವಾಗ ಎಷ್ಟು ಬೇಜಾರಾಗ್ಬಾರ್ದು. ಅದ ಕಲ್ಪನೆ ಐತಿ, ಕಲ್ಪನೆ ಐತಿ. ವಿಚಾರ ಮಾಡಿ ಒಂದ್ಸಲ. ಅದಕ್ಕಾಗಿ ನೀವೆಲ್ಲರೂ ಇಂದಿನಿಂದ ಪ್ರಮಾಣ ಮಾಡ್ರಿ. ಇನ್ನು ಮುಂದೆ ಗುರು ಹಿರಿಯರು ಯಾರು ಹೇಳ್ತಾರೋ ಅದ್ರ ಪ್ರಕಾರ ನಾವು ಕೇಳ್ತೀವಿ, ಚೆನ್ನಾಗಿ ಅಭ್ಯಾಸ ಮಾಡ್ತೀವಿ. ನಮ್ಮ ಶಾಲೆಯ, ನಮ್ಮ ಗುರು ಹಿರಿಯರ, ನಮ್ಮ ತಂದೆ ತಾಯಿಯ ಹೆಸರನ್ನ ಗಳಿಸ್ತೀವಿ ಅಂತ ಎಲ್ಲಾರು ಏನ್ ಮಾಡ್ಬೇಕು? ಪ್ರಮಾಣವನ್ನ ಮಾಡ್ಬೇಕು. ಮಾಡ್ತಾರಲ್ಲ? ಹೋಗಿ ಒಳ್ಳೆಯ ವಿದ್ಯಾರ್ಥಿಗಳಾದ್ರೆ ನಮ್ಮ ಶಾಲೆಯ ಕೀರ್ತಿಯನ್ನ ಹೆಚ್ಚಿಸ್ರಿ ಅಂತ ಹೇಳ್ತಾ ಈ ವೇದಿಕೆ ಮೇಲೆ ಕುರಿತು ಎಲ್ಲರಿಗೂ ಧನ್ಯವಾದಗಳು ಹೇಳ್ತಾ ನಮ್ಮೆಲ್ಲರಿಗೂ ಮಾರ್ಗದರ್ಶನ ಮಾಡಿದ ಎಲ್ಲ ಕಾರ್ಯಕ್ರಮಗಳ ಆಶೋತ್ತರಕ್ಕೆ ಇರ್ತಕ್ಕಂಥ ನಮ್ಮ ಮುಖ್ಯೋಪಾಧ್ಯಾಯರಿಗೆ ಅನಂತ ಧನ್ಯವಾದಗಳು. ಇನ್ನು ಅದೇ ತರ ನೀವು ಮುಂದಿನ ಈ ಕಾರ್ಯಕ್ರಮದಲ್ಲಿ ಎಲ್ಲ ಹೆಣ್ಣುಡುಗರನ್ನೇ ಭಾಷಣ ಮಾಡಿದ್ರು, ಹಾಡು ಹೇಳಿದ್ರು. ಇನ್ನು ಮುಂದಿನ ಕನಕದಾಸ ಜಯಂತಿ ಐತಲ್ಲ, ಅದಕ್ಕೆಲ್ಲ ಗಂಡು ಹುಡುಗರನ್ನೇ ಭಾಷಣ ಮಾಡ್ತಾರೆ ಅನ್ನೋ ವಿಶ್ವಾಸವನ್ನ ನಾನು ಇಲ್ಲಿ ಕೊಡ್ಲಿಕ್ಕೆ ಬಯಸ್ತೇನೆ. ಕೊಡ್ಲಿ ಬೇಡ್ರಪ್ಪ. ನೀವು 9 ಗಂಟೆಯಿಂದ ಒಂದು 2 ಜನ, 10 ದಿಂದ 2 ಜನ ಕಂಪಲ್ಸರಿಯಾಗಿ ಕನಕದಾಸ ಜಯಂತಿ ಅಂದು ನೀವು ಅವರ ದಾಸ ಪದಗಳನ್ನ ಹೇಳ್ತಿರೋ, ಭಾಷಣ ಮಾಡ್ತಿರೋ ಗೊತ್ತಿಲ್ಲ, ಗಂಡು ಹುಡುಗರೇ ಮಾಡ್ಬೇಕು. ಇದು ಅನಿವಾರ್ಯತೆ. ಕನಕದಾಸ ಜಯಂತಿ ಅಂದು ಎಲ್ಲ ಕಾರ್ಯಕ್ರಮಗಳಲ್ಲಿ ನೀವೇ ಭಾಗವಹಿಸ್ಬೇಕಂತ ಹೇಳಿ, ಇನ್ನ
ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸೋಣ. ಎಲ್ಲರೂ ಊಟ ಮಾಡ್ಕೊಂಡು ಜಲ್ದಿ ಗ್ರೌಂಡಿಗೆ ಬಂದರೆ ಮುಂದಿನ ಚಟುವಟಿಕೆಯನ್ನು ಚಕರಕ ಚೀಚಾಚೋ ಚಕಲೋರಂ ಗಂಡೋ ವಂಡೋ ಲಕರಕಟಂ ಅಕ್ಕೋ ಟಕ್ಕೋ ಇಡಿಗಿಡಿ ಗಿಡಿಗೋ ಇಡಿಪಾಯ್ ವಿಡಿಪಾಯ್ ಚಿಕಿಚಕಚೋ ಗಿಲಿಗಿಲಿ ಮಲ್ ಸುಲು ಮಲ್ ಮಕನಕ ಹುಕುಬುಕುರೆ ಟುಕುಬುಕುರೆ ಚಕಲಕ ಬಿಕ್ಕೋ ಚಿಕ್ಕೋ ಸಿಲಿ ಸಿಲಿ ಸಿಲಿಗೋ ಬಗಡದುಂ ಜಗಡದುಂ ಚಿಕಿಚಕಚೋ. देखो देखो क्या वो पेड़ है, चादर ओढ़े या खड़ा कोई. हे देखो देखो क्या वो पेड़ है, चादर ओढ़े या खड़ा कोई. बारिश है या आसमान ने छोड़ दिए हैं नल खुले कहीं. हाँ हम जैसे देखे ये जहां है वैसा ही, जैसी नजर अपनी खुल के सोचे आओ. पंख जरा फैलाओ, रंग नए बिखराओ. चलो 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 नए ख्वाब बुन ले. गमा पासा बम 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 बोले, बम चिक बोले और मस्ती में डोले. बम बम बोले मस्ती में डोले, बम बम बोले मस्ती में तू डोल रे. बम बम बोले मस्ती में डोले, बम बम बोले मस्ती में तू डोल रे. भला मछलियां भी क्यों उड़ती नहीं, ऐसे भी सोचो ना. सोचो सूरज रोज नहाए या बाल भिगो के ये बुद्धू बनाए. हमें ये सारे तारे टिमटिमाए या फिर गुस्से में कुछ बड़बड़ाते रहे. खुल के सोचे आओ, पंख जरा फैलाओ, रंग नए बिखराओ. चलो 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 नए ख्वाब बुन ले. बम बम बोले मस्ती में डोले, बम बम बोले मस्ती में तू डोले. और रट रट के क्यों टैंकर फुल, आंखें बंद तो डब्बा गुल. ಋತು ಶರದ್ ಋತು, ಮಾಸ ಕಾರ್ತಿಕ, ಪಕ್ಷ ಶುಕ್ಲ ಪಕ್ಷ, ತಿಥಿ ತ್ರಯೋದಶಿ, ನಕ್ಷತ್ರ ಅಶ್ವಿನಿ, ತಿಂಗಳು ನವೆಂಬರ್. ಸೂರ್ಯೋದಯ 6:34, ಸೂರ್ಯಾಸ್ತ 5:58. ಇಂದಿನ ಪಂಚಾಂಗ ಸಮಾಪ್ತಿ. ಮೇಲೆ ಕುರುವೆಂಬ ಬೀಜವಂ ಕುರಿಸಿ ಲಿಂಗವೆಂಬ ಎಲೆಯಾಯಿತು, ಲಿಂಗವೆಂಬ ಎಲೆಯಾಯಿತು, ಲಿಂಗವೆಂಬ ಎಲೆಯ ಮೇಲೆ ಆಚಾರವೆಂಬ ಹೂವಾಯಿತು, ಆಚಾರವೆಂಬ ಹೂವಾಯಿತು, ಆಚಾರವೆಂಬ ಹೂವ ಮೇಲೆ ವಿಚಾರವೆಂಬ ಕಾಯಾಯಿತು, ವಿಚಾರವೆಂಬ ಕಾಯಾಯಿತು, ವಿಚಾರವೆಂಬ ಕಾಯ ಮೇಲೆ ನಿಷ್ಪತಿ ಎಂಬ ಹಣ್ಣಾಯಿತು, ನಿಷ್ಪತಿ ಎಂಬ ಹಣ್ಣಾಯಿತು. ಆ ಹಣ್ಣು ಕಳಚಿ ಕೆಳಗೆ ಬೀಳುವಾಗ ಕೂಡಲ ಸಂಗಮ ದೇವ ತನಗೆಂದು ಎತ್ತಿಕೊಂಡ
ತನಗೆಂದು ಎತ್ತಿಕೊಂಡ ಇಂದಿನ ವಚನ ಮುಕ್ತಾಯ. ಭಾರತ ನನ್ನ ದೇಶ, ಭಾರತೀಯರಾದ ನಾವೆಲ್ಲರೂ ಸಹೋದರ ಮತ್ತು ಸಹೋದರಿಯರು. ನಾನು ನನ್ನ ದೇಶವನ್ನು ಪ್ರೀತಿಸುತ್ತೇನೆ. ನಾನು ನನ್ನ ತಂದೆ ತಾಯಿಯರಿಗೆ ಹಾಗೂ ಗುರು ಹಿರಿಯರಿಗೆ ಗೌರವ ಕೊಡುತ್ತೇನೆ. ಭಾರತದ ವಿವಿಧ ಸಂಸ್ಕೃತಿ ಮತ್ತು ಪರಂಪರೆಯ ಬಗ್ಗೆ ಹೆಮ್ಮೆ ಪಡುತ್ತೇನೆ. ಪ್ರತಿದಿನ ತಪ್ಪದೆ ಶಾಲೆಗೆ ಬರುತ್ತೇನೆ. ಶಾಲಾ ಆವರಣ ಮತ್ತು ತರಗತಿಯನ್ನು ಸ್ವಚ್ಛವಾಗಿ ಇಡುತ್ತೇನೆ. ಆಹಾರ ಮತ್ತು ನೀರನ್ನು ನ್ಯಾಯಯುತವಾಗಿ ಬಳಸುತ್ತೇನೆ. ಜೈ ಹಿಂದ್. 24 ಗುರುವಾರದ ಪ್ರಜಾವಾಣಿ ಪತ್ರಿಕೆಯ ಬಿಸಿ ಬಿಸಿ ಬ್ರೇಕಿಂಗ್ ಸುದ್ದಿಗಳು. ರಾಜ್ಯ ಸುದ್ದಿಗಳು. ಕೋವಿಡ್ ಅವಧಿಯಲ್ಲಿ ಅಗತ್ಯವಿಲ್ಲದೆಯೂ ಯಂತ್ರ ಖರೀದಿ, ನ್ಯಾಯಮೂರ್ತಿ ಡಿಕುರ್ನಾ ವರದಿ. ಸಿಟಿ ಸ್ಕ್ಯಾನ್ 15.83 ಕೋಟಿ ಅಕ್ರಮ. ಕೈ ಶಾಸಕರಿಗೆ ತಲಾ 50 ಕೋಟಿ ಆಮಿಷ. ಬಿಜೆಪಿಯಿಂದ ಸರ್ಕಾರವನ್ನು ಅಸ್ಥಿರಗೊಳಿಸುವ ಪ್ರಯತ್ನ ಸಿದ್ದರಾಮಯ್ಯ. ವಾಲ್ಮೀಕಿ ನಿಗಮದ ಅಕ್ರಮ, ಸಿಬಿಐ ತನಿಖೆಗೆ ನಕಾರ. ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಅರ್ಜಿ. ಬುಲ್ಡೋಜರ್ ನ್ಯಾಯಕ್ಕೆ ಅಂಕುಶ. ಆರೋಪಿಗಳ ಮನೆ ಧ್ವಂಸ ಕೆಲಸವನ್ನ ಅರಣ್ಯ ನ್ಯಾಯಕ್ಕೆ ಹೋಲಿಸಿದ ಸುಪ್ರೀಂ ಕೋರ್ಟ್. ಮರಕುಂಬಿ 99 ಮಂದಿಗೆ ಜಾಮೀನು ಮಂಜೂರು. ಎತ್ತಿನ ಒಳಗೆ ಮತ್ತೆ 500 ಕೋಟಿ ಎಕರೆ ಅರಣ್ಯ. ವಿಶ್ವ ಮಧುಮೇಹ ದಿನಾಚರಣೆ. ಮಧುಮೇಹ ಚಿಂತೆ ಬೇಡ, ಲಭ್ಯವಿದೆ ಸೂಕ್ತ ಚಿಕಿತ್ಸೆ. ರಾಷ್ಟ್ರೀಯ ಸುದ್ದಿಗಳು. ಕಾರ್ಯಾಂಗದ ಮಿತಿ ನೆನಪಿಸಿದ ಸುಪ್ರೀಂ. ಕಾನೂನನ್ನು ಕೈಗೆತ್ತಿಕೊಳ್ಳುವ ಅಧಿಕಾರಿಗಳನ್ನು ಉತ್ತರದಾಯಿಯಾಗಿಸಬೇಕು ಸುಪ್ರೀಂ ಕೋರ್ಟ್. ಬುಲ್ಡೋಜರ್ ನ್ಯಾಯಕ್ಕೆ ಕೋರ್ಟ್ ಅಂಕುಶ. ತೆಲಂಗಾಣ BRSನ ಮಾಜಿ ಶಾಸಕನ ಬಂಧನ. ಜಾರ್ಖಂಡ್ 66.8% ರಷ್ಟು ಧೋನಿ ಅವರ ಪತ್ನಿ ಸಾಕ್ಷಿ ಸೇರಿದಂತೆ ಗಣ್ಯರಿಂದ ಮತ ಚಲಾವಣೆ. 2ನೇ ಹಂತದ ಚುನಾವಣೆ ನವೆಂಬರ್ 20ಕ್ಕೆ. ಬಿಜೆಪಿ NCP ಸಭೆಯಲ್ಲಿ ಅದಾನಿ ಭಾಗಿ. ರಾಜಕೀಯ ವಲಯದಲ್ಲಿ ಬಿರುಗಾಳಿ ಎಬ್ಬಿಸಿದ ಅಜಿತ್ ಪವಾರ್. ಅಳಿತಪ್ಪಿದ ಗೂಡ್ಸ್ ರೈಲ್. 39 ರೈಲುಗಳ ಸಂಚಾರ ರದ್ದು ಹೈದರಾಬಾದ್. ಇನ್ನು ವಾಣಿಜ್ಯ ಮತ್ತು ವಿದೇಶಿ ಸುದ್ದಿಗಳು. ಕೋಚಿಂಗ್ ಕೇಂದ್ರಕ್ಕೆ ಮಾರ್ಗಸೂಚಿ. ದಿಕ್ಕು ತಪ್ಪಿಸುವ ಜಾಹೀರಾತು ಪ್ರಕಟಿಸಿದಂತೆ ಕೇಂದ್ರ ಸರ್ಕಾರ ಸೂಚನೆ. ಬೆಳ್ಳಿ ದರ ಕೆಜಿಗೆ 1200 ಏರಿಕೆ. ಕಟಾವು ಆರಂಭ. ಈರುಳ್ಳಿ ಬೆಲೆ ಇಳಿಕೆ ನಿರೀಕ್ಷೆ ಕೇಂದ್ರ. ವಾಯು ಮಾಲಿನ್ಯ ತಗ್ಗಿಸಲು ಸಹಭಾಗಿತ್ವಕ್ಕೆ ಭಾರತ ಕರೆ. ಟ್ರಂಪ್ ಸರ್ಕಾರದಲ್ಲಿ ಮಸ್ಕ್ ವಿವೇಕ್ಗೆ ಮಹತ್ವದ ಸ್ಥಾನ. ಇನ್ನು ಕ್ರೀಡಾ ಸುದ್ದಿಗಳು. ಕೌಶಿಕ್ ದಾಳಿಗೆ ಉತ್ತರ ನಿರುತ್ತರ. ಮೊದಲ ದಿನವೇ 15 ವಿಕೆಟ್ ಪತನ. ಕರ್ನಾಟಕ ತಂಡಕ್ಕೆ ಮುನ್ನಡೆ. ಮಿಂಚಿದ ಶ್ರೀಜಿತ್. ತಿಲಕರೋಹ ಅಬ್ಬರದ ಶತಕ. ಅಭಿಷೇಕ್ ಶರ್ಮಾ ಬೀಸಾಟ. ಭಾರತ ತಂಡದ ಬೃಹತ್ ಮೊತ್ತ. ಇಂದಿನ ಶುಭಾಷಿತ. ನಿಮ್ಮ ಯೋಜನೆಯು 1 ವರ್ಷದ್ದಾಗಿದ್ದರೆ ಭತ್ತ ಬೆಳೆಯಿರಿ. ನಿಮ್ಮ ಯೋಜನೆಯು 1 ವರ್ಷದ್ದಾಗಿದ್ದರೆ ಭತ್ತ ಬೆಳೆಯಿರಿ. 10 ವರ್ಷದ್ದಾಗಿದ್ದರೆ ಮರಗಳನ್ನು ಬೆಳೆಸಿ. 100 ವರ್ಷದ್ದಾಗಿದ್ದರೆ ಮಕ್ಕಳನ್ನು ಸುಶಿಕ್ತರನ್ನಾಗಿ ಮಾಡಿ. ಕನ್ಫ್ಯೂಷಿಯಸ್. ಇಂದಿನ ಹವಾಮಾನ ಸುದ್ದಿ. ಇಂದಿನ ಹವಾಮಾನ ಮುನ್ಸೂಚನೆ. ಮೋಡದ ವಾತಾವರಣ ಇರಲಿದೆ. ಗಾಳಿ ಪ್ರತಿ ಗಂಟೆಗೆ ಸರಾಸರಿ 15ರಿಂದ 39 ಕಿಲೋಮೀಟರ್ ವೇಗದಲ್ಲಿ ಬೀಸಲಿದೆ. ಈ ಇಂದಿನ ಉಷ್ಣಾಂಶ ಗರಿಷ್ಠ 30 ಡಿಗ್ರಿ, ಕನಿಷ್ಠ 21. ಇಂದಿನ ಪತ್ರಿಕೆ ಸುದ್ದಿಗಳು ಮುಕ್ತಾಯ.
समागे गाहे तव जय गाथा ನಮ್ಮ ಜೀವನವೇ ಹೌದು. ಹಾಗಾಗಿ ಈಗ ಇದು ಓದುವ ಸಮಯ, ನಾವು ಇದನ್ನ ಸದುಪಯೋಗ ಪಡಿಸ್ಕೋಬೇಕು. ಇದೇನ್ರೆ ವ್ಯರ್ಥ ಆದ್ರೆ ನಮ್ಮ ಜೀವನದ ಒಂದು ಭಾಗವೇ ವ್ಯರ್ಥವಾಗುತ್ತದೆ ಅಂತ ಹೇಳುತ್ತಾ ಇಂದಿನ ಸುಭಾಷಿತ ಮುಕ್ತಾಯಗಳು. ಭಾರತೀಯರಾದ ನಾವೆಲ್ಲರೂ ಸಹೋದರ ಮತ್ತು ಸಹೋದರಿಯರು. ನಾನು ನನ್ನ ದೇಶವನ್ನು ಪ್ರೀತಿಸುತ್ತೇನೆ. ನಾನು ನನ್ನ ತಂದೆ ತಾಯಿಯರಿಗೆ ಹಾಗೂ ಗುರು ಹಿರಿಯರಿಗೆ ಗೌರವ ಕೊಡುತ್ತೇನೆ. ಭಾರತದ ವಿವಿಧ ಸಂಸ್ಕೃತಿ ಮತ್ತು ಪರಂಪರೆಯ ಬಗ್ಗೆ ಹೆಮ್ಮೆ ಪಡುತ್ತೇನೆ. ಪ್ರತಿದಿನ ತಪ್ಪದೆ ಶಾಲೆಗೆ ಬರುತ್ತೇನೆ. ಶಾಲಾ ಆವರಣ ಮತ್ತು ತರಗತಿಯನ್ನು ಸ್ವಚ್ಛವಾಗಿ ಇಡುತ್ತೇನೆ. ಆಹಾರ ಮತ್ತು ನೀರನ್ನು ನ್ಯಾಯಯುತವಾಗಿ ಬಳಸುತ್ತೇನೆ. ಜೈ ಹಿಂದ್. देखो देखो क्या वो पेड़ है, चादर ओढ़े या खड़ा कोई. हे देखो देखो क्या वो पेड़ है, चादर ओढ़े या खड़ा कोई. बारिश है या आसमान ने छोड़ दिए हैं नल खुले कहीं. हो हम जैसे देखे ये जहां है वैसा ही, जैसी नजर अपनी खुल के सोचे आओ. पंख जरा फैलाओ, रंग नए बिखराओ. चलो 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 नए ख्वाब बुन ले. Pasa bam 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 bole bam chika bole aur masti mein dole bam bam bole masti mein dole bam bam bole masti mein tu dole re bam bam bole masti mein dole bam bam bole masti mein tu dole re. भला मछलियां भी क्यों उड़ती नहीं, ऐसे भी सोचो ना. सोचो सूरज रोज नहाए या बाल भिगो के ये बुद्धू बनाए. हमें ये सारे तारे टिमटिमाए या फिर गुस्से में कुछ बड़बड़ाते रहे. खुल के सोचे आओ, पंख जरा फैलाओ, रंग नए बिखराओ. चलो 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 नए ख्वाब बुन ले.